ಸೊ ಅಯೋಧ್ಯೆಗೆ ಯಾವಾಗ ಹೋಗ್ತಾ ಇದ್ದೀರಾ? ಅಯೋಧ್ಯೆಗೆ ಜನಸಂದಣಿ ಮುಗಿದೆ, ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಮುಗಿಲಿ. ಇದನ್ನು ಯಾರದೋ ಮೇಲಿನ ವಿಜಯ ಅಂತ ಯಾರು ಆಚರಿಸಲೇ ಇಲ್ಲ. ಇವರು ಅನ್ನದಾನ ಮಾಡಿದ್ರು, ಪಾನಕ ಮಾಡಿದ್ರು, ಸಂಭ್ರಮ ಮಾಡಿದ್ರು, ಕುಣಿದ್ರು ಅನ್ನೋದು ಬಿಟ್ಟರೆ ಯಾರಿಗಾದರೂ ಒಬ್ಬರಿಗೆ ಯಾರನ್ನೋ ಸೋಲಿಸಿದ್ವಿ ಅನ್ನೋ ಫೀಲ್ ಬಂತ. ಮತ್ತು 500 ವರ್ಷಗಳ ಕಾಲದ ಹೋರಾಟ ಅಂತ ಇದೆಯಲ್ಲ, ಅದು ಬಹಳ ಆಶ್ಚರ್ಯ ತರುತ್ತೆ. ಅಂದರೆ ಸಾಮ್ರಾಜ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೂ 500 ವರ್ಷದ ಹೋರಾಟಗಳು ನಡೆದಿಲ್ಲ. ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನಾಗುತ್ತೆ, ಏನು ಬದಲಾವಣೆ ಆಗುತ್ತೆ ಆ ಒಂದು ಮೂರ್ತಿಯಲ್ಲಿ? ಕಲಶದಲ್ಲಿ ಆವಾಹನೆ ಮಾಡ್ತಾರೆ. ಕಲಶದಲ್ಲಿ ಅಂದರೆ ಆವಾಹನೆ ಮಾಡೋದು ಚೊಂಬಿಗಲ್ಲ, ವಾಸ್ತವವಾಗಿ ಕಲಶದೊಳಗೂ ನೀರಿದೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. 22ನೇ ತಾರೀಕು ಜನವರಿ ಅಯೋಧ್ಯೆಯಲ್ಲಿ ರಾಮ ಪ್ರವೇಶ ಆಗಿದೆ, ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅದನ್ನು ನೆರವೇರಿಸಿಕೊಟ್ಟಿದ್ದಾರೆ. ಸೊ ಈ ಒಂದು ಘಟನೆಯ ಹಿನ್ನೆಲೆಯ ಕುರಿತು, ಇದರ ಮಹತ್ವದ ಕುರಿತು ಮಾತಾಡೋದಕ್ಕೆ ನಮ್ಮೊಂದಿಗೆ ನಮ್ಮ ಪ್ರೀತಿಯ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ ಇದ್ದಾರೆ. ಬನ್ನಿ, ಅವ್ರನ್ನ ಸ್ವಾಗತಿಸೋಣ. ಸರ್, ನಿಮಗೆ ಸ್ವಾಗತ, ನಮಸ್ಕಾರ. ನಮಸ್ತೆ. ಸೊ ನಾವು ನೋಡಿರುವಂಥ ಒಂದು ಅತ್ಯಂತ ಮಹತ್ವದ ಘಟನೆಗಳಲ್ಲಿ, ನಮ್ಮ ಕಾಲಮಾನದಲ್ಲಿ ನಡೆದಿರುವಂಥ ಘಟನೆಗಳಲ್ಲಿ ಎಸ್ಪೆಷಲಿ BJP ಪಾರ್ಟ್ 2 ಅಂದರೆ NDA 2.0 ಅಂತ ನಾವು ಕರೆದ್ರೆ, ಅದರಲ್ಲಿ ಒಂದಷ್ಟು ತುಂಬ ಮಹತ್ವದ ಘಟನೆಗಳು, ಅವರಿಗೆ ರಾಜಕೀಯವಾಗಿ ಕೂಡ ಲಾಭ ಕೊಡುವಂಥದ್ದು ಮತ್ತು ದೇಶದ ದೃಷ್ಟಿಯಿಂದ ಕೂಡ ಒಳ್ಳೆಯಂಥ ಘಟನೆಗಳು. ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 370 ತೆಗೆದಿರೋದಿರ್ಬೋದು. ಆ ಥರ ಘಟನೆಗಳಲ್ಲಿ ಈಗ ಇನ್ನೊಂದು ಧಾರ್ಮಿಕ ಕಾರ್ಯಕ್ರಮ ಕೂಡ ಸೇರ್ಪಡೆಯಾಗಿದೆ. ಅದು ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ. ಏನು ಹೇಳ್ತೀರಿ ಸರ್ ತಾವು ಈ ಬಗ್ಗೆ? ಒಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ. ನೀವು ಹೇಳಿದ ಹಾಗೆ ನಮ್ಮ ಕಾಲಘಟ್ಟದಲ್ಲಿ ನಡೆದ ಬಹಳ ದೊಡ್ಡ ಕಾರ್ಯಕ್ರಮ ಅಂತ ಇಡೀ ಭಾರತ ಅದಕ್ಕಾಗಿ ಒಂಥರ ಎದ್ದು ಸಂಭ್ರಮಿಸಿದ್ದನ್ನು ನಾವು ನೋಡಿದ್ವಿ. ಯಾಕೆ ಸಂಭ್ರಮಿಸ್ತು ಅನ್ನೋದನ್ನು ಗಮನಿಸಿದಾಗಲೇ ನೀವು ಒಂದು ಮಾತು ಹೇಳಿದ್ರಲ್ಲ, ಇದಕ್ಕೆ NDAಗೆ ಅಥವಾ BJPಗೆ ರಾಜಕೀಯ ಲಾಭ ತಂದು ಕೊಡುವ ಅಂತ. ಈ ರಾಜಕೀಯ ಲಾಭ ಯಾವಾಗ ತಂದು ಕೊಡುತ್ತೆ ಅಂದರೆ ಬಹುಜನರಿಗೆ ಅದು ಇಷ್ಟ ಆದಾಗ. ಯಾಕೆಂದರೆ ಮತದ ಮೇಲೆ ನಿಂತಿದೆ ಇವತ್ತಿನ ರಾಜಕಾರಣ ಅಂತಂದಾಗ ಬಹುಜನರಿಗೆ ಇಷ್ಟವಾದದ್ದು ಅಂತ. ಹಾಗಾಗಿ ಬಹುಜನರಿಗೆ ಇಷ್ಟವಾದ ಅಂಶಗಳನ್ನು ಅವರು ಹಾಕ್ಕೊಂಡ್ರು ಅಂತ ಬಂದಾಗಲೇ ರಾಮ ಮಂದಿರ ಅನ್ನೋದು ಹಲವರು ಇಷ್ಟಪಡುವ ಅಂಶ ಅಂತ ಬಂದಿದ್ದು. ಅದು ಎಷ್ಟು ಚೆನ್ನಾಗಿ ಮುಂದುವೋಯಿತು ಅಂದರೆ, ಈ ಹಲವರಿಗೆ ಅಂತ ಅನ್ನುವಾಗ ಅದು ಎಲ್ಲವನ್ನ ಮೀರಿ ಇಷ್ಟ ಆಗಿಬಿಡ್ತು ಅಂತ. ಇವತ್ತು ಭಾರತದಲ್ಲಿ ಎಲ್ಲ ಪಕ್ಷದವರು ಖುಷಿಪಟ್ಟಿದ್ದಾರೆ, ಸಂತೋಷಪಟ್ಟಿದ್ದಾರೆ. ಒಂದಿಷ್ಟು ಪಕ್ಷಗಳು ಹೋಗಿಲ್ಲ, ಇದನ್ನು ನಿರಾಕರಿಸಿದ್ದಾರೆ ಅಂತಾದರೂ ಅವರ ಮಾತುಕತೆಗಳಲ್ಲಿ ರಾಮ ಮಂದಿರಕ್ಕೆ ವಿರೋಧ ಅಲ್ಲ, ರಾಮನಿಗೆ ವಿರೋಧ ಅಲ್ಲ ಅನ್ನೋ ಮಾತನ್ನು ಎಲ್ಲ ಕಡೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಕೂಡ ಜೈ ಶ್ರೀರಾಮ್ ಅಂತ ಅಂದು ಅನಿಸಿದ್ದಾರೆ. ಫಾರೂಕ್ ಅಬ್ದುಲ್ಲಾ ರಾಮ ಭಜನೆ ಮಾಡ್ತಾ ಇದ್ದಿದ್ದನ್ನು ನೋಡಿದ್ವಿ ನಾವು. ಹೀಗೆ ಇದರ ಅರ್ಥ ಒಟ್ಟು ಏನು ಅಂದರೆ, ರಾಮ ಮತ್ತು ಅಯೋಧ್ಯೆಯಲ್ಲಿ ರಾಮ ಎರಡು ಭಾರತದಲ್ಲಿ ಜನಕ್ಕೆ ಇಷ್ಟವಾದ ಸಂಗತಿಯಾಗಿತ್ತು ಅಂತ ಅನ್ನೋದು ಆಯಿತು. 500 ವರ್ಷಗಳ ಸುದೀರ್ಘ ಕಾಲದ ಹೋರಾಟದ ನಂತರ ಒಂದು ಬಂತು ಅಂತ. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು, ರಾಮ ಯಾಕೆ ಇಷ್ಟ ಆಗ್ತಾನೆ ಭಾರತಕ್ಕೆ ಅಂತ ಅನ್ನೋದು ಒಂದು. ರಾಮ ಇಷ್ಟ ಆದರೂ ಕೂಡ ರಾಮನಿಗೆ ಭಾರತದ ಉದ್ದಗಲದಲ್ಲಿ ದೇವಾಲಯಗಳು, ಉಪಾಸನಾ ಕೇಂದ್ರಗಳು ಎಲ್ಲವೂ ಇರುವಾಗ, ಮತ್ತು ಮನೆಗಳಲ್ಲಿ ರಾಮ ಇರುವಾಗ ಅಯೋಧ್ಯೆಯಲ್ಲಿ ರಾಮ ಅನ್ನೋದು ಯಾಕೆ ಬಹಳ ಮುಖ್ಯವಾಯಿತು ಅನ್ನೋ ಎರಡು ಸಂಗತಿಗಳನ್ನು ಗಮನಿಸಿದಾಗ ಭಾರತದ ಸಂಸ್ಕೃತಿಯಲ್ಲಿ, ಅಂದರೆ ಭಾರತದ ಜನಜೀವನದಲ್ಲಿ ರಾಮ ಹಾಸುಹೊಕ್ಕು ಅನ್ನೋದು ಗೊತ್ತಾಗುತ್ತೆ ಅಂತ. ಅವನನ್ನು ಹೊರತುಪಡಿಸಿ ಒಂದು ನೋಡಿಲ್ಲ ಅಂತ. ದೇವರು ಅನ್ನುವ ವಿಷಯದಲ್ಲಿ ಬಿಟ್ಟು, ದೇವರು ಅಂತ ಅಂದಾಗ ಆಯಾ ದೇವರನ್ನು ಉಪಾಸನೆ ಮಾಡುವವರು ಮಾಡ್ತಾರೆ ಅನ್ನೋದು ಒಂದು ಕ್ರಮ. ಆದರೆ ಅದನ್ನು ಮೀರಿದ ಒಂದು ಅಂಶ ರಾಮನ ವಿಷಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ನಮಗೆ ರಾಮನ ವಿಷಯದಲ್ಲೂ ಕಾಣಿಸ್ಕೊಳ್ಳುತ್ತೆ, ಕೃಷ್ಣನ ವಿಷಯದಲ್ಲೂ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಏನು ಅಂತಂದರೆ, ರಾಮ ಬದುಕಿದ ವಿಧಾನ ಇದೆಯಲ್ಲ, ಅದು ನಾವು ಮಾದರಿ ಅಂತ ಗುರುತಿಸ್ಕೊಂಡು ಆದರ್ಶ ಅಂತ ಇಟ್ಟುಕೊಂಡು ಬಂದಿರೋದ್ರಿಂದ ಕಾರಣದಿಂದಾಗಿ ರಾಮ ಅಂತಂದಾಗ ಬೇರೆಯದೇ ಒಂದು ಭಾವ ಮೂಡುತ್ತೆ ಅಂತ. ಯಾಕೆಂದರೆ ಇವತ್ತಿಗೂ ರಾಮಾಯಣದ ಘಟನೆಗಳನ್ನು ಇಟ್ಕೊಂಡು ಅದು ಮಾಡಿದ್ದು ಸರಿಯಾ ತಪ್ಪ ಅಂತ ವಿಮರ್ಶೆ ಮಾಡ್ತೀವಿ ನಾವು, ಚರ್ಚೆ ಮಾಡಿ. ಅಂದರೆ ಈಗ ರಾಮ ಇದನ್ನು ಮಾಡಿದ್ದು ಸರಿಯಾ, ಮರೆಯಲ್ಲಿ ನಿಂತು ವಾಲಿ ಕೊಂದಿದ್ದು ಸರಿಯಾ, ಶಂಭುಕನ ವಧೆ ಮಾಡಿದ್ದು ಸರಿನಾ, ಸೀತೆಯನ್ನು ಬಿಟ್ಟಿದ್ದು ಸರಿನಾ? ನನಗೆ ಈ ಪ್ರಶ್ನೆಗಳನ್ನ ಕೇಳೋದೇ ನಮಗೆ ಅದು ಎಷ್ಟು ಮಹತ್ವದ್ದು ಅಂತ ಅರಿವಾಗುತ್ತೆ. ಹೌದು, ನಾವು ಯಾಕೆ ಚರ್ಚೆ ಮಾಡ್ತೀವಿಲ್ಲ ಅಂತಂದರೆ, ಅಂದರೆ ನಮಗದು ಅಷ್ಟು ಮ್ಯಾಟರ್ ಆಗುತ್ತೆ ಅಂತ. ರಾಮ ಸೀತೆನ ಕಾಡಿಗೆ ಕಳಿಸಿದ್ದು ತಪ್ಪೋ ಸರಿಯೋ ಅನ್ನೋ ಚರ್ಚೆಯ ಮೂಲಕನೇ ಆ್ಯಕ್ಚುಲಿ ರಾಮ ಜೀವಂತ ಇರೋದು ನಮ್ಮ ಮಧ್ಯೆ. ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಮೊನ್ನೆನೇ ನಾನು ಬಾರಿ ಹಣ್ಣು ತಂದಿದ್ದೆ. ನನ್ನ ಮಗ
ತಿಂದು ಇಟ್ಟಿದ್ದಾನೆ, ಅರ್ಧ ತಿಂದು ಇಟ್ಟಿದ್ದಾನೆ. ಅವನಿಗೆ ರುಚಿ ಆಗಿಲ್ಲ, ಇಟ್ಟಿದ್ದಾನೆ. ನನ್ನ ವೈಫ್ ಬಂದ್ಲು, ಇದು ಯಾರು ಶಬರಿ ಥರ ಅರ್ಧ ಕಚ್ಚಿಟ್ಟಿರೋದು ಅಂದ್ಲು. ನಾನಂದೆ 5,000 ವರ್ಷದ ಹಿಂದಿನ ಶಬರಿ ನೀನು ಈಗಲೂ ನೆನೆಸ್ಕೊತಾ ಇದೆಯಲ್ಲ ಅಂತಂದೆ. ಹಾಂ ಹೌದಲ್ವಾ ಅಂತೇಳಿ ಹೋದ್ಲವಳು. ಹೆಂಗೆ ಜೀವಂತವಾಗಿದ್ದಾರೆ ಅಂತ ಅದೆಲ್ಲ. ಹೌದು, ಇದೇ ಕಾರಣ ಅಂತ. ಈಗ ರಾಮನನ್ನು ಪ್ರಶ್ನಿಸೋದು ಅಂತ ಇದೆಯಲ್ಲ, ನಮ್ಮಲ್ಲಿ ಪ್ರಶ್ನಿಸೋದಕ್ಕೂ ವಿರೋಧ ಏನಿಲ್ಲ. ಪ್ರಶ್ನಿಸ್ತೇವೆ ಯಾಕೆ ಅಂತ ಅಂದರೆ ಅದು ನಮಗೆ ಜೀವಂತ, ಅದು ಮುಗಿದ ಕಥೆ ಅಲ್ಲ, ಅದು ಇತಿಹಾಸ ಅಲ್ಲ, ಅದು ವರ್ತಮಾನ ಅಂತ. ಯಾಕೆ ಇಷ್ಟು ವರ್ತಮಾನ ಆಗತ್ತೆ ಅದು ಅಂತ ಅಂದರೆ ಎಲ್ಲರಿಗೂ ಈ ರಾಮನ ಥರ ಇರಬೇಕು ಅನ್ನೋ ಥರ ಇದೆ. ಯಾಕೆಂದರೆ ಅವನು ಇಡೀ ಬದುಕಿನಲ್ಲಿ ಅವನಿಗೆ ಉಳಿದಷ್ಟು ಬದುಕು ನಮಗೆ ಸ್ವೀಕಾರಾರ್ಹ ಆಗಿದೆ. ಹಿಂಗಿರಬೇಕಲ್ವಾ, ಹಿಂಗಿರಬೇಕಿತ್ತಲ್ವ ನಾನು ಅಂತ ಅಂದ್ಕೊಳ್ತಾ ಹೋಗುವಾಗ ಇದು ಯಾವುದೋ ಒಂದು ಬಂದಾಗ ಓಹೋ ಇದು ಹಿಂಗಲ್ಲ, ಹಿಂಗಿರಬಾರ್ದಾಗಿತ್ತು ರಾಮ ಅಂತ ಅನ್ನಿಸೋದು ಅಂತ. ಇವಾಗ ರಾವಣನ ವಿಮರ್ಶೆ ನಡೆಯೋಲ್ಲ. ನಮ್ಗೆ ಎಷ್ಟೋ ಸಲ ಸಿಟ್ಟು ಬರುತ್ತೆ. ನೀವು ರಾವಣನ ಬೈಬೇಕಾದ ಜಾಗದಲ್ಲಿ, ದುರ್ಯೋಧನನ ಬೈಬೇಕಾದ ಜಾಗದಲ್ಲಿ ರಾಮಂದು ಯಾವುದೋ ಒಂದು ಅಂಶ ಇಟ್ಕೊಂಡು, ಧರ್ಮರಾಜಂದು ಯಾವುದೋ ಒಂದು ಅಂಶ ಇಟ್ಕೊಂಡು ಇದು ಮಾಡ್ಬೋದಾಗಿತ್ತಾ, ಕೃಷ್ಣ ಹಿಂಗೆ ಮೋಸದಲ್ಲಿ ಕೊಲ್ಸ್ಬೋದಾಗಿತ್ತ ಅಂತ. ಅಲ್ಲ, 1000 ತಪ್ಪು ಮಾಡಿದವನು ಆ ಕಡೆ ಇದ್ದಾನೆ, ಅವನ ಬಗ್ಗೆ ಮಾತಾಡಲ್ಲ. 2 ತಪ್ಪು ಅಂದರೆ ತಪ್ಪು ಅಂತ ಕಾಣಿಸ್ತಾ ಇದೆ, ತಪ್ಪೋ ಸರಿನೋ ಅಂತ ವಿಮರ್ಶೆ ಪ್ರಶ್ನಿಸ್ತಿರಲ್ಲ ಅಂತ ಅನ್ಸುತ್ತೆ. ಅದು ಯಾಕೆ ಅನ್ಸುತ್ತೆ ಅಂದರೆ ಬಿಳಿ ಬಟ್ಟೆ ಮೇಲಿನ ಕಲೆ ಅದು, ಕೊಳೆ ಬಟ್ಟೆ ಮಾತಾಡೋದೇನಿದೆ ಅಂತ. ಅದರರ್ಥವೇ ರಾಮ ಆ ಥರದ್ದೊಂದು ದೊಡ್ಡ ಮಾದರಿಯಾಗಿ ನಿಂತು ಬಿಟ್ಟಿದ್ದಾನೆ ಅಂತ. ರಾಜಕಾರಣದ ಕಾರಣಕ್ಕೋ ಇನ್ಯಾವ್ಯಾವುದೋ ಕಾರಣದಕ್ಕೋ ನಮ್ಮ ಗುಂಪು, ನಮ್ಮ ಸಿದ್ಧಾಂತ, ಈ ಕಾರಣಕ್ಕಾಗಿ ನಾವು ಅದನ್ನು ವಿರೋಧಿಸೋದು ಅನ್ನೋದು ಒಂದು ಬೇರೆ. ಆದರೆ ಅಂತರಂಗದ ಆಳದಲ್ಲಿ ಅಂತಂದಾಗ ಅವನು ಸ್ವೀಕಾರಾರ್ಹವಾದ ವ್ಯಕ್ತಿ ಆಗಿ ನಿಂತು ಬಿಟ್ಟ ಅಂತ. ಹಾಗಾಗಿಯೇ ಇವತ್ತು ಭಾರತದಲ್ಲಿ ಸ್ವಯಂ ಪ್ರೇರಿತವಾಗಿ ನಡೀತಿದ್ದು. ಒಂದು ಮಟ್ಟಿಗೆ ಒಂದಿಷ್ಟು ಸಂಘಟನೆಗಳು ಕೆಲಸ ಮಾಡೋದು ಅನ್ನೋದಾದ್ರೂ ಭಾಗವಹಿಸಿದ ಎಲ್ಲರನ್ನೂ ಅವರು ತಲುಪಿಯೂ ಇಲ್ಲ, ಅವರನ್ನು ಅವರು ಎದ್ದೇಳಿಸಿಯೂ ಇಲ್ಲ ಅಂತ. ಊರಲ್ಲಿ ಕೇರಿಗಳಲ್ಲಿ ಆಟೋ ಮೇಲೋ ಬೀದಿಲೋ ಇಷ್ಟು ಬಂದಿದ್ದು, ಎಲ್ಲೆಲ್ಲೋ ಅನ್ನೋದನ್ನು ಬೆಂಗಳೂರಲ್ಲಿ ನೋಡ್ತಾ ಇದ್ವಿ. ಯಾರೂ ಹೇಳಿ ಮಾಡಿದ್ದಲ್ಲ. ಇಲ್ಲೇನೆಂದರೆ ರಾಮನನ್ನವ ಅನ್ನುವ ಭಾವ ಜೀವಂತವಾಗಿತ್ತು ಅಂತ. ಇಡೀ ಭಾರತ ಸಂಭ್ರಮಿಸ್ತಾ ಇರೋದಕ್ಕೆ ಕಾರಣ ಅದು ಅನ್ನೋದು ಬಿಟ್ಟರೆ ಬೇರೆ ಏನೂ ಕಾಣಿಸೋದಿಲ್ಲ. ಅಯೋಧ್ಯೆಯಲ್ಲಿ ಅಂತ ಅಂದಾಗ ಅಯೋಧ್ಯೆ ಅವನ ಜನ್ಮಸ್ಥಾನ ಅಂತ ಇತ್ತಲ್ಲ. ಈಗ ಒಬ್ಬ ಮಹೋನ್ನತ ವ್ಯಕ್ತಿಯ ಹುಟ್ಟಿನ ಸ್ಥಳ ಅಥವಾ ಹುಟ್ಟಿನ ಜಾಗ ಇದು ಅಂತ ಒಂದು ಗುರುತಿಸಲ್ಪಡುತ್ತೆ ಅಂತ ಆದರೆ ಈಗ ಅದಕ್ಕೆ ಐತಿಹಾಸಿಕ ಸಾಕ್ಷ್ಯಗಳೇನು ಅಂತ ಪ್ರಶ್ನೆಗಳು ಬರ್ಬೋದು. ಈಗ ಹುಟ್ಟಿದ್ದ ಅನ್ನೋದಕ್ಕೆ ಬೇರೆ ದಾಖಲೆಗಳು ಅಂತಲ್ಲ. ಅಲ್ಲಿ ಈ ಸಾವಿರಾರು ವರ್ಷಗಳಿಂದ ನಂಬಿಕೊಂಡು ಬಂದ ಭಾವ, ಅಲ್ಲಿ ರಾಮನ ಇದೇ ರಾಮ ಜನ್ಮಸ್ಥಾನ ಅಂತ ದೇವಾಲಯಗಳು ಮೊದಲು ಇದ್ದಿದ್ದು, ಇದರ ಆಧಾರವಾಗಿ ಸುಪ್ರೀಂ ಕೋರ್ಟು ತೀರ್ಮಾನ ಕೊಡ್ತು ಅಂತ. ಹಾಗಾಗಿ ಇದು ಐತಿಹಾಸಿಕವಾಗಿಯೂ ಸತ್ಯ ಅಂತ ಆಯಿತು. ಸಾವಿರಾರು ವರ್ಷದ ನಮ್ಮ ತಲೆಮಾರುಗಳು, ನಮ್ಮ ಹಿರಿಯರು ಅದನ್ನೇ ಹೇಳ್ಕೊಂಡು ಬಂದಿರುವಾಗ ನಾವು ಇಷ್ಟಪಡುವ, ನಾವು ಹಾಗಾಗೋದಕ್ಕೆ ಬಯಸುವ ಒಬ್ಬ ವ್ಯಕ್ತಿ ಹುಟ್ಟಿದ ಅದೇ ಮಣ್ಣು ಅದೇ ಜಾಗ ಅಂತ ಅಂದಾಗ ಅಲ್ಲಿ ಒಂದು ರಾಮನ ದೇವಸ್ಥಾನ ಇರಬೇಕು ಅನ್ನೋ ಭಾವ ಕೆಲಸ ಮಾಡಿದ್ದು ಅಂತ. ಮತ್ತು 500 ವರ್ಷಗಳ ಕಾಲದ ಹೋರಾಟ ಅಂತ ಇದೆಯಲ್ಲ, ಅದು ಬಹಳ ಆಶ್ಚರ್ಯ ತರುತ್ತೆ. ಅಂದರೆ ಸಾಮ್ರಾಜ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೂ 500 ವರ್ಷದ ಹೋರಾಟಗಳು ನಡೆದಿಲ್ಲ. ಸಾಮ್ರಾಜ್ಯಗಳನ್ನು ಉಳಿಸ್ಕೊಳ್ಳೋದಕ್ಕೆ 500 ವರ್ಷಗಳ ಕಾಲ ಎಲ್ಲಿ ಹೋರಾಟ ನಡೆದಿದೆ? ರಾಜರುಗಳ ಹೋರಾಟ ಅಲ್ಲ, ಇದು ಜನಸಾಮಾನ್ಯರ ಹೋರಾಟ ಇಲ್ಲಿ ನಡೆದಿದ್ದು. ಅಂದರೆ ಆರಂಭದಲ್ಲಿ ರಾಜರುಗಳು ಮಾಡಿಲ್ಲ ಅಂತಲ್ಲ, ಆದರೆ ಜನಸಾಮಾನ್ಯ ತಲೆಮಾರಿನಿಂದ ತಲೆಮಾರಿಗೆ ಕೆಲಸ ಮಾಡೋದ ಅಂತ. ಈಗ ನಮ್ಮ ಕಾಲಘಟ್ಟ ಅಂತ ಬಂದರೂ 90ರ ದಶಕದಲ್ಲಿ ಇಡೀ ಭಾರತ ಹೋಯ್ತಲ್ಲಿಗೆ ಅಂತ. ಕರಸೇವಕರು ಅಂತ ಹೋಗಿ ಪ್ರಾಣ ಕೊಟ್ಟರಲ್ಲ, ಇಡೀ ದೇಶ ಹೋಯಿತು ಅಂತ. ಇವತ್ತಿನಷ್ಟು ಅಯೋಧ್ಯೆಯಲ್ಲಿದೆ ಅಂತ 90ರ ದಶಕದಲ್ಲಿ ನಮಗೆ ನೋಡಿಯೂ ಗೊತ್ತಿರಲಿಲ್ಲ, ಫೋಟೋ ಕೂಡ ಸಿಗ್ತಾ ಇರಲಿಲ್ಲ ಅಂತ. ಯಾವುದೋ ಪತ್ರಿಕೆ ಚಿತ್ರ ಪ್ರಕಟಿಸಿದರೆ ಇದು ಅಯೋಧ್ಯೆ ಅಂತ ಗೊತ್ತಾಗಬೇಕಾಗಿತ್ತು. ಇವತ್ತಿನಷ್ಟು ಸುಲಭ ಅಲ್ಲ. ಆದರೆ ಅವತ್ತು ಎದ್ದೋಗಿದ್ದೇನು ಅಂತ ಅಂದರೆ ಆ ಭಾವ ಅಷ್ಟು ಜಾಗೃತವಾಗಿತ್ತು ಅಂತ. ಹಾಗಾಗಿ ಇಷ್ಟು ಕಾಲ ಆ ಟೆಂಪರ್ ಇತ್ತಲ್ಲ, ಅದನ್ನು ಕಾಪಾಡ್ಕೊಂಬಂದಿದ್ದೆ ಈ ಕಾರಣಕ್ಕಾಗಿ ಅಂತ. ಹಾಗಾಗಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ಅಂತ ಅನ್ನೋದು ಎಲ್ಲರಿಗೂ ಅದು ತನಗೇ ಏನೋ ಆಯಿತು, ತನ್ನದೇ ಏನೋ ಆಯಿತು ಅಂತ ಅನ್ನಿಸ್ತು. ಅದಕ್ಕೆ ಇಡೀ ಭಾರತ ಸಂಭ್ರಮಿಸ್ತು ಅಂತ ಅನಿಸುತ್ತೆ. ನಾವು ಈಗ ಇನ್ನೊಂದು ಪ್ರಶ್ನೆ ಸಹಜವಾಗಿ ಬರುತ್ತೆ, ಬಟ್ ಆ ಪ್ರಶ್ನೆ ಮಾತಾಡಬೇಕಾ ಬೇಡ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಈಗ ಅಂದರೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಲ್ಲಿನ ದಾಖಲೆಗಳನ್ನ ತೆಗೆದುಕೊಂಡು ಬಂತು. ಆಮೇಲೆ ಅದ್ರ ಹೋರಾಟ ಅಂತೂ ನಡೀತಾ ಇತ್ತು. ಸುಪ್ರೀಂ ಕೋರ್ಟ್ ಕೂಡ ಅನುಮತಿ ಕೊಡ್ತು ಅಲ್ಲಿ ರಾಮ ಮಂದಿರ ಮಾಡೋಕ್ಕೆ. ಹೀಗಾಗಿ ನಾವು ಏನೇ ಮಾತಾಡಿದರೂ ಕೂಡ ಸುಪ್ರೀಂ ಕೋರ್ಟ್ ಅನುಮತಿ ಕೊಟ್ಟ ಮೇಲೆ, ಅಂದರೆ ಸರ್ವೋಚ್ಚ ನ್ಯಾಯಾಲಯ ಅನುಮತಿ ಕೊಟ್ಟ ಮೇಲೆ ನಾವು ಅದ್ರ ವಿರುದ್ಧ ಮಾತಾಡೋದು ಸುಮ್ಮನೆ ಮಾತಾಗುತ್ತೆ ಬಿಟ್ಟರೆ ಅದಕ್ಕೆ ನಾವು ಅದನ್ನು ನಾವು ಒಪ್ತೀವೋ ಬಿಡ್ತೀವೋ ಬೇರೆ ವಿಚಾರ. ಬಟ್ ಅದು ಅಲ್ಲಿಗೆ ಫೈನಲ್ ಆಗಿದೆ, ಅದು ನಾವು ಅದನ್ನ ಒಪ್ಕೊಳ್ಬೇಕು. ಬಟ್ ನನಗೆ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಅಂದರೆ ಈಗ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು 11 ದಿನ ಉಪವಾಸ ಅನುಷ್ಠಾನ ಮಾಡಿ ಆಮೇಲೆ ಅವರು ರಾಮನ ಎಲ್ಲ ತೀರ್ಥಕ್ಷೇತ್ರಗಳು, ರಾಮ ವಿಸಿಟ್ ಮಾಡಿದ್ದು,
ತಂಗಿದ ಕ್ಷೇತ್ರಗಳೆಲ್ಲ ಹೋಗಿ ಆಮೇಲೆ ಅವರು ನನಗೆ ಅಂದರೆ ಒಬ್ಬ ಪ್ರಧಾನಿ ಅಂದರೆ ನಾವು ಅಂದರೆ ನನಗೆ ಅಲ್ಲಿ ಅವರು ನೀರು ರಾಮೇಶ್ವರಂ ಕ್ಷೇತ್ರದಲ್ಲಿ ತಲೆ ಮೇಲೆ ನೀರು ಸುರಿಸ್ಕೊಡು ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗೆ ನಮ್ಮ ಜನ್ರೇಷನ್ಗೆ ಅಂದರೆ ನಾವು ಕಳೆದ ಒಂದು 50-60 ವರ್ಷ 70 ವರ್ಷದಲ್ಲಿ ನಮ್ಮ ಪ್ರಧಾನಿಗಳು ನಮ್ಮ ಸಂಸ್ಕೃತಿಯನ್ನು ನಮ್ಮ ಒಂದು ಪರಂಪರೆಯನ್ನು ಈ ಥರ ಅನ್ಅಬ್ಯಾಶ್ಡ್ ಅಂತಾರಲ್ಲ, ಅಂದರೆ ಯಾವುದೇ ಹಿಂಜರಿಕೆಯಲ್ಲಿ ಒಪ್ಕೊಳ್ಳೋದಿದೆಯಲ್ಲ, ಮುಕ್ತವಾಗಿ ಒಪ್ಕೊಳ್ಳೋದಿದೆಯಲ್ಲ, ಅದು ನಮಗೆ ಈಗ ನಮಗೆ ಒಂದು ಸಣ್ಣ ಒಂದು ಏನೋ ಮುಜುಗರ ಕ್ರಿಯೇಟ್ ಮಾಡುತ್ತೆ. ಯಾಕೆಂದರೆ ಯಾರೂ ಮಾಡಿಲ್ಲ ಇದನ್ನು. ಆಮೇಲೆ ಯಾಕೆ ನಾವು ವೈ ಡು ಯು ಫೀಲ್ ಲೈಕ್ ದಿಸ್, ಏನು ತಪ್ಪಿದೆ ಅಂತ ಯೋಚನೆ ಮಾಡಿದಾಗ, ಬಿಕಾಸ್ ನಮ್ಮಲ್ಲಿ ಯಾರೂ ಕೂಡ ಆ ಥರ ಮುಕ್ತವಾಗಿ ಒಪ್ಕೊಂಡಿಲ್ಲ, ಅದನ್ನು ಮಾಡಿಲ್ಲ. ಸೊ ಅದ್ರ ಬಗ್ಗೆ ಏನು ಇದು ನನಗೆ ಗೊತ್ತಿಲ್ಲ ಪ್ರಶ್ನೆ ಏನು ಅಂತ. ಇಲ್ಲ, ಇದು ನೀವು ತುಂಬ ಕರೆಕ್ಟಾಗಿ ಪ್ರಶ್ನೆ ಕೇಳಿದಿರಿ. ನಾನು ಇನ್ನೊಂದು ಕಡೆ ಇದೆ ಪ್ರಶ್ನೆ ಬಂದಾಗಲೂ ಉತ್ತರ ಕೊಟ್ಟೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನು 15-20 ವರ್ಷದ ಹಿಂದೆ ಅಥವಾ ಒಂದು 4-6 ವರ್ಷದ ಹಿಂದೆ ಹೇಳಿದರೆ ಅದನ್ನು ಯಾವುದೋ ಒಂದು ಕಲರ್ನಲ್ಲಿ ಗುರುತಿಸಲಾಗಿತ್ತು. ಇವತ್ತು ಎಲ್ಲರೂ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಅಂತ ಇದೇ ಅದು ಅಂತ. ಈ ಮುಕ್ತತೆ ಏನಂದರೆ ನೀವು ಗಮನಿಸಿ ವಿದೇಶಗಳಲ್ಲಿ ಹೆಂಗಿದೆ ಅನ್ನೋದಕ್ಕೆ. ಈ ನಮಗಿಂತ ಧಾರ್ಮಿಕ ಸ್ವಾತಂತ್ರ್ಯ ಹೆಚ್ಚಿರುವ ದೇಶಗಳು ಅಲ್ಲಿವೆ. ಅದರಲ್ಲಿ ಈಗ ಋಷಿ ಸುನಕ್ಕು ಕೂತ್ಕೊಂಡು ರಾಮ ಭಜನೆ ಮಾಡ್ತಾರೆ. ಋಷಿ ಸುನಕ್ಕು ಮನೆಯಲ್ಲಿ ದೀಪಾವಳಿ ಆಚರಿಸ್ತಾರೆ ಅನ್ನೋದೆಲ್ಲ ಇದೆಯಲ್ಲ, ಅದು ಇಂಗ್ಲೆಂಡಿ ಸಮಸ್ಯೆ ಅಲ್ಲ ಅಂತ. ಕ್ರಿಶ್ಚಿಯಾನಿಟಿಯ ಒಂದು ದೊಡ್ಡ ಜಾಗ ಅಲ್ವಾ ಅದು. ಅಲ್ಲಿಗೆ ಅವರಿಗೆ ನಮ್ಮ ಪ್ರಧಾನಿ ಅವನ ಸಂಸ್ಕೃತಿ ಅಥವಾ ಧರ್ಮ ಅಥವಾ ಅವನ ಉಪಾಸನಾ ಕ್ರಮ ಯಾವುದಾಗಿತ್ತೋ ಅದನ್ನು ಮಾಡ್ತಾನೆ ಅನ್ನೋದು ಅವರಿಗೆ ವಿರುದ್ಧವಾದದ್ದೇನೋ ಅಂಶ ಅಲ್ಲ ಅಂತ. ಇನ್ನೊಂದನ್ನು ಮಾಡ್ತಾನೆ ಅಂತಲ್ಲ. ಇವಾಗ ಅಮೇರಿಕದಲ್ಲಿ ದೀಪಾವಳಿ ಆಚರಿಸಿದ್ರು, ಟ್ರಂಪ್ ಕಾಲದಲ್ಲೋ ಯಾವಾಗಲೋ ಒಂದು ಸಲ ಆಚರಿಸಿದ್ರು ಅಂತಂದಾಗ ಇನ್ನೊಂದನ್ನು ಆಚರಿಸೋದು ಅದು ಬೇರೆ ಸಂಗತಿ. ಆದರೆ ಈಗ ಮೋದಿಯವರು ಕ್ರಿಸ್ಮಸ್ಸನ್ನು ಆಚರಿಸಿದರು ಇತ್ತೀಚೆಗೆ. ಬಹಳ ಗಮನಿಸಬೇಕಾದದ್ದೇನು ಅಂದರೆ, ನೀವು ಗಮನಿಸಿದ್ರೂ ಎಲ್ಲೋ ಗೊತ್ತಾಗಿಲ್ಲ, ಭಾರತದಲ್ಲಿ ಪ್ರಧಾನಮಂತ್ರಿಗಳ ಮನೆಯಲ್ಲಿ ನಡೆದ ಮೊದಲ ಕ್ರಿಸ್ಮಸ್ ಅಂತ ಬಂತು. ಮೊದಲ ಕ್ರಿಸ್ಮಸ್ ಅಂತ ಬಂತು ಅಂತ ಅಂದರೆ ಇನ್ನೊಂದು ಉಪಾಸನಾ ಕ್ರಮವನ್ನು ಅದಕ್ಕೆ ಬೆಂಬಲವಾಗಿ ಒಬ್ಬ ಮುಖ್ಯಸ್ಥ, ದೇಶದ ಮುಖ್ಯಸ್ಥ ನಿಲ್ಲೋದು ಅನ್ನೋದು ಒಂದು ಕಡೆ. ಆದರೆ ನನ್ನ ತಲೆಮಾರುಗಳು ಹೀಗೆ ಬಂದಿವೆ ಅಂತ ತೋರಿಸ್ಕೊಳ್ಳೋದು ಅನ್ನೋದನ್ನು ಜಗತ್ತು ಒಪ್ಕೊಂಡಿದೆ ಅಂತ. ಈಗ ರಿಷಿ ಸುನಕ್ಕನ್ನು ಯಾಕೆ ಕ್ರಿಟಿಸೈಸ್ ಮಾಡಲ್ಲ ಇಂಗ್ಲೆಂಡ್ ಅಂತ, ಯಾಕೆ ಕ್ರಿಶ್ಚಿಯಾನಿಟಿ ಕ್ರಿಟಿಸೈಸ್ ಮಾಡಲ್ಲ ಅಂತ ಅಂದರೆ ಈ ಮುಕ್ತತೆಯನ್ನು ಜಗತ್ತು ಒಪ್ಪಿಕೊಂಡಿತ್ತು. ನಮ್ಮಲ್ಲಿ ಮಾತ್ರ ಸ್ವತಂತ್ರೋತ್ತರ ಕಾಲದಲ್ಲಿ ನಾವು ಹಾಗೊಂದು ಕಟ್ಟು ಹಾಕೊಂಡು ಕೂತ್ಕೊಂಡ್ಬಿಟ್ವಿ. ಅಂದರೆ ನೀನು ಮನೇಲಿ ಒಂದಾಗಿರು, ಬೀದಿಲಿ ಇನ್ನೊಂದಾಗಿರು ಅಂತ. ಈಗ ಮನೇಲಿ ಏನಾಗಿದೆಯೋ ಅದೇ ಬೀದಿಲಿ ಆಗಬೇಕಾಗಿಲ್ಲ. ಬೀದಿಲಿ ಕೂಡು ಎಲ್ಲರ ಜೊತೆಗೆ ಅಂತ ಇದೆ. ಎಲ್ಲರ ಜೊತೆಗೆ ಅನ್ನೋದಕ್ಕೆ ಅರ್ಥ ನನ್ನತನವನ್ನು ನಾನು ಬಿಟ್ಕೊಂಡು ಅಂತೇನೂ ಆಗಬೇಕಾಗಿಲ್ಲ ಅಂತ. ಅಂಥದ್ದೊಂದು ವಾತಾವರಣ ನಿರ್ಮಾಣ ಆಯಿತು. ನಿರ್ಮಾಣ ಆಗೋದಕ್ಕೆ ಐತಿಹಾಸಿಕ ಘಟನೆಗಳು ಕೂಡ ಕಾರಣ ಇವೆ. ಏನಂದರೆ, ಒಂದು ದೊಡ್ಡ ಪ್ರಮಾಣದಲ್ಲಿ ಹಿಂದೂ ಮುಸ್ಲಿಂ ಅನ್ನುವ ಒಂದು ಇದು ಬಂತು ನಮ್ಮಲ್ಲಿ. ಹಿಂದೂ ಮುಸ್ಲಿಂ ಅಂದರೆ ಈ ರಾಜರುಗಳ ಮಟ್ಟದಲ್ಲಿ ಆಕ್ರಮಣ ಇನ್ನೊಂದು ಅದು ಬಹಳ ಕಾಲದಿಂದ ನಡ್ಕೊಂಡ್ಬಂದಿದ್ದು ಬೇರೆ. ಅದೇ ಸಾಮಾಜಿಕ ಸ್ತರದಲ್ಲಿ ಅಂತ ಅಂದಾಗ ಹಿಂದೂಗಳೇ ಬೇರೆ, ಮುಸ್ಲಿಮರೇ ಬೇರೆ ಅನ್ನುವಂಥ ಒಂದು ಭಾವ ಕೊನೆಯ ಕಾಲದಲ್ಲಿ, ಸ್ವಾತಂತ್ರ್ಯ ಹೋರಾಟದ ಕೊನೆಯ ಕಾಲದಲ್ಲಿ ಅದು ಜಾಸ್ತಿ ಆಯಿತು. ಸ್ವಾತಂತ್ರ್ಯೋತ್ತರ ಭಾರತ ಅದಕ್ಕಾಗಿ ಅದೊಂದು ದೊಡ್ಡ ವಿಷಯ ಅಂತ ತಗೊಳ್ತು. ಆರಂಭದಲ್ಲಿ ಬಂದವರು ಅಲ್ಲೂ 2 ಪಕ್ಷ ಇತ್ತು. ಇಲ್ಲ ಹೀಗೆ ಮಾಡಬೇಕಾಗಿಲ್ಲ ಅನ್ನುವ ಒಂದು ಪಕ್ಷ ಇತ್ತು. ಯಾಕೆಂದರೆ ವಲ್ಲಭಭಾಯಿ ಪಟೇಲ್ ಅವರು ಹಾಗೆ ಮಾಡಬೇಕಾಗಿಲ್ಲ, ನಾವು ಮುಕ್ತವಾಗಿ ತೋರಿಸ್ಕೊಳ್ಳೋಣ ಅಂತ ಹೊರಟಿದ್ರು. ಸೋಮನಾಥದ ಪ್ರಶ್ನೆ ಬಂದಾಗ ಸೋಮನಾಥದ ಉದ್ಘಾಟನೆಗೆ ರಾಷ್ಟ್ರಪತಿಗಳು ಹೋಗೋದು ಬೇಡ ಅಂತ ನೆಹರು ಅಭಿಪ್ರಾಯ ಇತ್ತು. ರಾಷ್ಟ್ರಪತಿಗಳು ಹೋಗಬೇಕು ಅನ್ನೋ ನಿಲುವಲ್ಲಿದ್ದರು. ಅದರಲ್ಲೇ ಏನು ಅಂದರೆ, ಈ ಥರ ನೀವು ಮುಕ್ತವಾಗಿ ಅಭಿವ್ಯಕ್ತಿಸಿಕೊಳ್ಳಬೇಡಿ ಅನ್ನೋ ನಿಲುವು ನೆಹರು ಥರದವರದಾಗಿದ್ದರೆ, ವಲ್ಲಭಭಾಯಿ ಪಟೇಲ್ ಅಂಥವರದ್ದು, ರಾಜಾಜಿ ಅಂಥವರ ನಿಲುವೇನಾಗಿತ್ತು ಅಂದರೆ ನಾನು ಮುಕ್ತವಾಗಿ ತೋರಿಸ್ಕೊಳ್ಳೋದು ತಪ್ಪಲ್ಲ ಅಂತ ಇತ್ತು. ಇದು ಗಾಂಧೀಜಿಯವರ ನಿಲುವಾಗಿತ್ತು. ಅವರು ಗಾಂಧೀಜಿ ಅವರ ರಾಮಭಕ್ತಿಯನ್ನೋ ಇನ್ನೊಂದನ್ನೋ ಅವರು ತೋರಿಸ್ಕೊಳ್ಳೋದೇ ಏನೂ ಇರಲೇ ಇಲ್ಲ. ರಾಮರಾಜ್ಯ ಅಂತ ಹೇಳಿದ್ದು, ರಾಮರಾಜ್ಯ ಅಂತ ಬಹಳ ಹೇಳಿದ್ದೆ ಅವರು. ಅದನ್ನು ಅವರು ತೋರಿಸ್ಕೊಂಡೇ ಬಂದರು. ಈ 2 ಅಂಶಗಳು ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ಬಹಳ ಚರ್ಚಿತವಾಗಿ ಬಂದವು. ನೀನು ಒಳಗಡೆ ನಿಂದೇನೇ ಇರಲಿ, ಹೊರಗಡೆ ಕಾಣಿಸ್ಕೊಳ್ಬೇಡ, ಹೊರಗಡೆ ಸಾಮಾಜಿಕವಾದ ವಾತಾವರಣವನ್ನು ಕೆಡಿಸತ್ತೆ ಅಂತ ಒಂದು ದೊಡ್ಡ ಕೂಗು ಬಂತು. ಅದನ್ನು ಅನುಸರಿಸ್ಕೊಂಡು 70 ವರ್ಷ ಬಂದ್ವಿ. ಅಂದರೆ ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ, ನಾನು ಇದನ್ನು ತೋರಿಸ್ಕೊಂಡ್ರೆ ನನ್ನ ಪಕ್ಕದಲ್ಲಿರುವ ಒಬ್ಬ ಇನ್ನೊಂದು ಮತದ ಬಾಂಧವ ನೊಂದ್ಕೊಳ್ತಾನೇನೋ, ಬೇಸರ ಪಡ್ತಾನೇನೋ, ಅವನಿಗೆ ಇದು ಏನೋ ಅವನನ್ನು ಬೇರ್ಪಡಿಸಿದಂತೆ ಅನ್ನೋ ಭಾವ ಅವನಿಗೆ ಬರುತ್ತೇನೋ ಅನ್ನೋ ಭಾವದಲ್ಲಿ ಇದನ್ನು ಮಾಡಿಕೊಂಡ್ವಿ. ಆದರೆ ವಾಸ್ತವ ಅದಾಗಿರಲಿಲ್ಲ. ಯಾಕೆಂದರೆ ಅವ್ರುಗಳಿಗೆ ಅದೇನಷ್ಟು ಆಗಿರಲಿಲ್ಲ. ಈಗ ತುಂಬ ನಾವು ಸಾಮಾಜಿಕ ಸ್ತರದಲ್ಲಿ ಕೆಳಗಿಳಿದು ನೋಡಿದರೆ ಸರ್,
ನಮ್ಮ ಊರಲ್ಲೋ ನಮ್ಮ ಕೇರಿಲೋ ಇರುವ ಮುಸ್ಲಿಮ್ಮಿಗೋ ಕ್ರಿಶ್ಚಿಯನ್ನಿಗೋ ಇನ್ನೊಬ್ಬರಿಗೋ ನಾವು ಹೀಗೆ ಮಾಡೋದಾಗಲಿ ಅಥವಾ ನಾವು ಅವರ ಇದನ್ನು ಆಚರಿಸೋದು ಹಿಂದೂಗಳಿಗಾಗಲಿ ಆ ಲೆವೆಲಲ್ಲಿ ಯಾವ ಸಮಸ್ಯೆನೂ ಕಾಣಿಸೋದಿಲ್ಲ. ಅಷ್ಟೋ ಸಲ ಅವರು ಭಾಗವಹಿಸ್ತಾರೆ, ನಾವು ಭಾಗವಹಿಸ್ತೀವಿ, ಅವರು ದೇಣಿಗೆ ಕೊಡ್ತಾರೆ, ಅವರು ದೇವಸ್ಥಾನಕ್ಕೆ ಬರ್ತಾರೆ, ಇಂಥದ್ದು ಎಲ್ಲೂ ನಡೆದಿಲ್ವ ಊರುಗಳಲ್ಲಿ? ಬಹಳ ಸಹಜವಾಗಿ ನಡೆಯುತ್ತೆ ಇದು. ಆದರೆ ಮೇಲ್ಮಟ್ಟದಲ್ಲಿ ಅಂತ ಬಂದಾಗ ಒಂದು ವಿಭಾಗ ಮಾಡಿ ಕೂರಿಸಿದ್ರು. ಆದರೆ ಈ ಇದು ಬರುವಾಗ, ಈ ಕಾಲಘಟ್ಟ ಬರುವಾಗ ಏನಾಯಿತು ಅಂದರೆ ಅದು ತೆರೆ ಸರಿತು ಅಂತ. ಅದು ಅಂದರೆ ಹಾಗೇನೋ ಅಂದ್ಕೋಬೇಕಾಗಿಲ್ಲ, ಅದು ಭೀತಿಯ ವಿಷಯವೂ ಅಲ್ಲ, ಅದರಿಂದ ಇನ್ಯಾರಿಗೋ ಏನೋ ಆಗತ್ತೆ ಅಂತಲೂ ಇಲ್ಲ. ಹಾಗಾಗಿ ನಾವು ಬಹಳ ಮುಕ್ತವಾಗಿ ಹೋಗಬಹುದು ಅನ್ನೋದನ್ನು ಪ್ರಜೆ ಹೇಳಿದ ಅಂತ ನನಗನ್ಸೋದು. ಅಂದರೆ ಭಾರತದ ಪ್ರಜಾಸಮೂಹ ಹೇಳಿತು. ಭಾರತದ ಪ್ರಜಾಸಮೂಹ ಎಲ್ಲಿ ಹೇಳಿತು ಅಂತ ಅಂದರೆ, ಬಲಪಂಥೀಯ ಅಂತ ಕರೆಸಿಕೊಳ್ಳುವ ಪಕ್ಷಕ್ಕೆ ಅಧಿಕಾರ ಕೊಟ್ಟರಲ್ಲ ಇವರು, ಮತ ಹಾಕಿ ಕೊಟ್ಟರಲ್ಲ, ಅದರ ಅರ್ಥ ಏನಂದರೆ ಇಲ್ಲ, ಇದನ್ನು ತೋರಿಸ್ಕೊಂಡ್ರೆ ತಪ್ಪೇನೂ ಇಲ್ಲ ಅನ್ನುವ ಅಂಶವನ್ನು ಭಾರತದ ಪ್ರಜೆ ಹೇಳ್ದ. ಯಾವಾಗ ಭಾರತದ ಪ್ರಜಾಸಮೂಹ ಹೇಳುತ್ತೋ ಪ್ರಜಾಪ್ರತಿನಿಧಿಯಾಗಿ ಆಳುವವನು ಮುಕ್ತವಾಗಿ ತೋರಿಸಿಕೊಂಡ ಅಂತ. ಇಲ್ಲಿ ನಾವು ಹೇಗೆ ನೋಡ್ತಾ ಇದ್ದೀವಿ ಅಂತ ಅಂದರೆ, ಈಗ ಅಲ್ಲಿ ಆಳ್ತಾ ಇರೋರು ಮುಕ್ತವಾಗಿದ್ದಾರೆ ಅಂತ ನಮಗೆ ಕಾಣಿಸುತ್ತೆ ಕಣ್ಣಿಗೆ. ಆಳುವವರು ಮುಕ್ತರಾಗಿ ಆಗೋದಕ್ಕೆ ಕಾರಣ ಇಲ್ಲಿಯ ಪ್ರಜಾಸಮೂಹ ಮುಕ್ತತೆಯನ್ನು ಪ್ರದರ್ಶಿಸ್ತು ಅಂತ. ಇವತ್ತು ಸಿದ್ದರಾಮಯ್ಯನವರು ಜೈ ಶ್ರೀರಾಮ್ ಅಂತ ಘೋಷಣೆ ಮಾಡಿದ್ರಲ್ಲ, ಘೋಷಣೆ ಮಾಡಿಸಿದ್ರಲ್ಲ, ನೀವು ಹೇಳಲ್ವಾ, ಹೇಳಿ ಅಂತ ಕೂಗಿಸಿದ್ರಲ್ಲ ಅಂತ ಅನ್ನೋದು, ಅದು ಪ್ರಜಾಸಮೂಹ ಇದನ್ನು ಹೇಳೋದು ತಪ್ಪಿಲ್ಲ ಅಥವಾ ಇದನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತು ಅನ್ನೋದನ್ನು ತೋರಿಸ್ತು ಅಂತ. ಹಾಗಾಗಿ ಬದಲಾವಣೆ ಕಾಣಿಸ್ತಾ ಇರೋದು ರಾಜಕೀಯ ನಾಯಕರಲ್ಲಿ, ಬದಲಾವಣೆ ಆದದ್ದು ನಮ್ಮಲ್ಲಿ ಅಂತ ನಾನು ಗುರುತಿಸುವಂತೆ ಅದಕ್ಕೆ ಎರಡೇ ಕಾರಣ. ಒಂದು, ಇದರಿಂದ ಇಲ್ಲೇನೋ ಆಗಿಬಿಡತ್ತೆ ಅನ್ನುವ ಭೀತಿ ಇಲ್ಲ ಈ ಕಾಲದಲ್ಲಿ. ಎರಡನೆಯದ್ದು, ಒಂದು ತರಹದಲ್ಲಿ ಇಡೀ ಜಾಗತಿಕವಾಗಿ ನೋಡಿದರೆ ಯಾವುದೋ ಒಂದು ಉಪಾಸನಾ ಪಂಥವನ್ನು ಅನುಸರಿಸಿಕೊಂಡು ಹೋಗೋದು ಅದು ಒಂದು ದ್ವೀಪವಾಗುವ ಅಥವಾ ಬೇರೆಯವರನ್ನು ಒಳಗೊಳ್ಳದೇ ಹೋಗುವ ಒಂದು ಕ್ರಿಯೆಯಲ್ಲ, ಇನ್ನೊಬ್ಬರನ್ನು ನಿಷೇಧಿಸುವ ಕ್ರಿಯೆಯಲ್ಲ ಅನ್ನುವ ಒಂದು ಸಿದ್ಧಾಂತ ಎಲ್ಲರಿಗೆ ಮನದಟ್ಟಾಗಿದೆ. ಅದರಿಂದ ಜಗತ್ತಿನಾದ್ಯಂತ ಇವತ್ತು ಯಾರು ಯಾವುದನ್ನೂ ಹೀಗೆ ಮಾಡಿಕೊಂಡು ಹೋಗ್ಬೋದು ಅಂತ. ಈ ಎಕ್ಸ್ಟ್ರೀಮ್ ಆದ ವಿಷಯಗಳು ಬೇರೆ, ಎಲ್ಲದರಲ್ಲೂ ಅತಿಯಾಗಿಸಿಕೊಂಡು ತನ್ನದೊಂದೇ ಉಳಿಬೇಕು, ತನ್ನದೇ ಎಲ್ಲವುದೂ ಆಗಬೇಕು ಅಂತನ್ನುವ ಗುಂಪುಗಳಿವೆ, ಅವುಗಳ ವಿಷಯ ಬೇರೆ. ಆದರೆ ಬಹುಸಂಖ್ಯೆಯವರು ಅಂತ ಅಂದ್ಕೊಂಡ್ರೆ, ಜಗತ್ತಿನಲ್ಲಿರೋ ಬಹುಸಂಖ್ಯೆಯವರು ಅಂತ ಅಂದ್ಕೊಂಡ್ರೆ ಅವ್ರು ಹಾಗೇನೋ ಅಂದ್ಕೊಂಡಿಲ್ಲ. ನಿಂದು ನೀನು ಮಾಡ್ಕೋ, ನಂದು ನಾನು ಮಾಡ್ಕೊಳ್ತೀನಿ, ನಂದು ನಿನಗಿಷ್ಟ ಆದರೆ ನೀನು ಬಾ, ನಿಂದು ನಿನಗಿಷ್ಟ ಆದರೆ ನಾನು ಆ ಕಡೆ ಬರ್ತೀನಿ ಅನ್ನುವಷ್ಟು ಸುಲಭವಾಗಿ ಅದಾಗಿಬಿಟ್ಟಿದೆ ಅಂತ. ಈಗ ಭಾರತದತ್ತ ಭಗವದ್ಗೀತೆ ಬಗ್ಗೆನೋ ಯೋಗದ ಬಗ್ಗೆನೋ ಜಗತ್ತಾಸಕ್ತಿ ತೋರಿಸ್ತಾ ಇದೆ ಅಂತಂದಾಗ ಜಗತ್ತು ಈ ಕಟ್ಟುಪಾಡುಗಳನ್ನು ಮುರ್ಕೊಂಡಿದೆ ಅಂತ. ಜಗತ್ತೇ ಮುರ್ಕೊಂಡಿತ್ತು ಇದನ್ನೆಲ್ಲವನ್ನು, ಭಾರತದಲ್ಲೂ ಕಾಣಿಸಿಕೊಂಡಿದ್ದರ ಪರಿಣಾಮವಾಗಿ ಇದು ಓಪನ್ ಆಯಿತು, ಮುಕ್ತವಾಯಿತು, ಅಭಿವ್ಯಕ್ತಿ ಸುಲಭವಾಯಿತು. ಪ್ರಾಯಶಃ ಅದು ಈ ಥರ ಮಾಡೋದರಲ್ಲಿ ತಪ್ಪಿಲ್ಲ ಅನ್ನೋದನ್ನು ಹೇಗೆ ಕಾಣಿಸ್ಕೊಳ್ತು ಅಂದರೆ, ಇದರಲ್ಲಿ ಯಾವುದೋ ಅಹಿತಕರವಾದ ಘಟನೆಯೇ ಇಡೀ ದೇಶದಲ್ಲಿ ನಡೆದಿಲ್ಲ ಅಂತ ಒಂದು ಮಾತಿತ್ತು ಅಂತ. ಅದನ್ನು ಪ್ರಧಾನಿಗಳು ಮಾತಾಡ್ತಾ ಹೇಳಿದ್ರು. ರಾಮ ಮಂದಿರ ಕಟ್ಟಿದರೆ ಬೆಂಕಿ ಬೀಳುತ್ತೆ ಅಂತ ಮಾತಾಡ್ತಾ ಇದ್ರು, ಎಲ್ಲಿ ಬಿತ್ತು ಅಂತ. ಹಂಗಾಗಲಿಲ್ಲ ಅಂತ, ಯಾರೂ ಪ್ರತಿಭಟನೆ ಬರಲಿಲ್ಲ, ಯಾರೂ ಅದನ್ನು ನಿರಾಕರಿಸಲಿಲ್ಲ. ಆಮೇಲೆ ಇವರು ಕೂಡ ಇದನ್ನು ಯಾರದೋ ಮೇಲಿನ ವಿಜಯ ಅಂತ ಯಾರೂ ಆಚರಿಸಲೇ ಇಲ್ಲ. ಇವರು ಅನ್ನದಾನ ಮಾಡಿದ್ರು, ಪಾನಕ ಮಾಡಿದ್ರು, ಸಂಭ್ರಮ ಮಾಡಿದ್ರು, ಕುಣಿದ್ರು ಅನ್ನೋದು ಬಿಟ್ಟರೆ ಯಾರಿಗಾದರೂ ಒಬ್ಬರಿಗೆ ಯಾರನ್ನೋ ಸೋಲಿಸಿದ್ವಿ ಅನ್ನೋ ಫೀಲ್ ಬಂತ, ಭಾವ ಬಂತ, ಬರಲೇ ಇಲ್ಲ ಅಂತ. ಹಾಗಾಗಿ ಒಂದು ಅತ್ಯುತ್ತಮವಾದ ಒಂದು ಮಾದರಿ ಸಿದ್ಧವಾದ ಗಳಿಗೆ ಇದು ಅಂತ ಅನ್ಸುತ್ತೆ. ಭಾಳ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಫೈನಲ್ ಒಂದು ಪ್ರಶ್ನೆ ಕೇಳಿ ನಾವು ಮುಂದೆ ಹೋಗೋಣ ಅಂತ ಅನಿಸುತ್ತೆ. ರಾಮನಿಂದ ನಾವು ಸಮೂಹ ಏನು ಪಾಠ ಕಲ್ಕೋಬೇಕಾಗಿದೆ, ಏನು ನಾವು ಅಳವಡಿಸ್ಕೊಳ್ಬೇಕಾಗಿದೆ? ಈ ಭಾಳ ಕ್ಲೀಶೆ ಅನಿಸೋ ಪ್ರಶ್ನೆ, ಬಟ್ ಸ್ಟಿಲ್ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ರಾಮ ಅಂದರೆ ದೇವರು, ಪೂಜೆ ಮಾಡಿ ಜೈ ಶ್ರೀರಾಮನ್ನೇ ಮುಗೀತು, ನಮ್ಮ ಜೀವನ ನಮಗೆ, ನಾವು ಹಿಂಗೆ ಇರ್ತೀವಿ, ರಾಮನ ಥರ ನಾವು ಇರೋಕ್ಕಾಗಲ್ಲ ಅನ್ನೋ ಥರ ಬಂದುಬಿಡುತ್ತೆ. ಸೊ ಆ ದೃಷ್ಟಿಯಿಂದ ಕೇಳಿದ್ರೆ ಏನನ್ನು ಅಳವಡಿಸ್ಕೊಳ್ಬೇಕು? ಸರಿ, ರಾಮ ರಾಜ್ಯ ಆದಾಗ ಏನಾಯಿತು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ರಾಮ ರಾಜ್ಯ ಆಳಿದಾಗ ಏನಾಯಿತು? ಒಂದು ಮಾತು, ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ ರಾಮಭೂತಂ ಜಗದಭೂತು ರಾಮೇ ರಾಜ್ಯಂ ಪ್ರಶಾಸತಿ. ರಾಮ ರಾಜ್ಯ ಶಾಸನವನ್ನು ಮಾಡುವಾಗ, ರಾಜ್ಯ ಆಳ್ತಾ ಇದ್ದಾಗ ಎಲ್ಲೆಡೆ ಒಂದೇ ಮಾತು, ರಾಮ ರಾಮ ರಾಮ. ಈಗ ನಾವೊಂದು ತಿಂಗಳಿನಿಂದ ಮಾಡ್ತಾ ಇದ್ದೀವಲ್ಲ, ಹಾಗೆ ಎಲ್ಲರ ಬಾಯಲ್ಲೂ ರಾಮ ರಾಮ, ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾಃ. ಅವರ ಮಾತಲ್ಲಿ ರಾಮನ ಬಿಟ್ಟು ಬೇರೆ ಇರಲಿಲ್ಲ. ಅದರ ಪರಿಣಾಮ ರಾಮಭೂತಂ ಜಗತ್ ಅಭೂತ್ ಅಂತ. ಅಂದರೆ ಜಗತ್ತು ರಾಮನೇ ಆಗಿ ಹೋಯಿತು ಅಂತ ಹೇಳ್ತಾರೆ ವಾಲ್ಮೀಕಿಗಳು. ಈ ರಾಮರಾಜ್ಯ ಅಂದರೆ ಅದೇನೆ.
ಎರಡನೆಯದ್ದು ರಾಮನ ಆರಾಧನೆ, ರಾಮನ ಉಪಾಸನೆ ಅಂದರೂ ಅದೇನೆ ಅಂತ ನಾವು ಗೀತೆಯನ್ನು ಹೇಳ್ಕೊಳ್ತಾ ಇದ್ವಿ ಮಹಾಭಾರತ ಸೀರೀಸ್ನಲ್ಲಿ. ಅಲ್ಲಿ ಕೊನೆಗೂ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ನೀನು ಪೂಜೆ ಮಾಡು, ನೀನು ಯಜ್ಞ ಮಾಡು, ನೀನು ಯೋಗ ಮಾಡು, ಏನೇ ಮಾಡು, ಕೊನೆಗೇನು ಅಂತ ಅಂದರೆ ಏನು ಮಾಡಿದರೂ ನೀನು ನಾನಾಗಬೇಕು ಅಂತಂದರೆ ನೀನು ದೇವರಾಗಬೇಕು ಅನ್ನೋದನ್ನೇ ಒಂದು ತರ್ತಾನೆ ಅವನು. ಯಾವ ವಿಧಾನ ಹೇಳಿಕೊಟ್ರು ಶುದ್ಧ ಕರ್ತವ್ಯ ಮಾಡ್ತಾ ಇರಬೇಕಿದ್ರೆ ಏನೇ ಮಾಡು, ನಿನ್ನ ಗುರಿ ಏನು ಅಂದರೆ ನೀನು ದೇವರಾಗಬೇಕು ಅಂತ. ಹಾಗಾಗಿ ಈ ರಾಮ ಅನ್ನೋದ್ರಲ್ಲೂ ಅಷ್ಟೇ ಅಂತ ರಾಮಾವತಾರ ಅನ್ನೋದು ಅವತ್ತಾಯಿತು, ಇವತ್ತಾಗಬೇಕಾಗಿದ್ದು ರಾಮ ಗುಣಾವತಾರ ಅಂತ. ರಾಮನ ಗುಣಗಳು ನಮ್ಮಲ್ಲಿ ಬರಬೇಕು ಅಂತ ಅನ್ನೋದೇ ಅಂತ ಒಂದು ಪರಿಪೂರ್ಣವಾದ ಆದರ್ಶದ ಮಾದರಿ ಅದು ಅಂತ. ಚರ್ಚಾರ್ಹ ಸಂಗತಿಗಳಿವೆ, ಅದಕ್ಕೆ ಸಾಕಷ್ಟು ಉತ್ತರ ಕೊಟ್ಟಾಗಿದೆ. ಎಷ್ಟು ಉತ್ತರ ಕೊಟ್ಟರು ಮತ್ತು ಪ್ರಶ್ನೆ ಹುಟ್ಟತ್ತೆ, ಉತ್ತರ ಕೊಡೋಣ ಅನ್ನೋ ಅದು ಚರ್ಚೆ ಇರಲಿ, ಅದನ್ನೇನು ಚರ್ಚೆ ಮುಗಿಸ್ಬೇಕಾಗಿಲ್ಲ. ಆದರೆ ಒಟ್ಟು ಅಂತ ನೋಡಿದಾಗ ಕೃಷ್ಣ ಗೀತೆಯಲ್ಲಿ ಏನು ಹೇಳಿದನೋ ಅದನ್ನು ಹಾಗೆ ಬದುಕೋದಕ್ಕೆ ಬರುತ್ತಾ ಅನ್ನೋದಕ್ಕೆ ಒಂದು ಮಾದರಿಯಾಗಿ ರಾಮ ಕಾಣಿಸ್ಕೊಳ್ತಾನೆ. ನಮ್ಮಲ್ಲೊಂದು ಮಾತಿದೆ, ಕೃಷ್ಣ ಹೇಳಿದಂತೆ ಬದುಕಿ, ರಾಮ ನಡೆದಂತೆ ಬದುಕಿ ಅಂತ. ಕೃಷ್ಣ ನುಡಿದಂತೆ ಬದುಕಿ, ರಾಮ ನಡೆದಂತೆ ಬದುಕಿ ಅಂತ. ಅದಕ್ಕೆ ತಪ್ಪು ವ್ಯಾಖ್ಯಾನ ಬಂದಿದೆ. ಕೃಷ್ಣ ಬದುಕಿದ ವಿಧಾನ ಸರಿ ಇಲ್ಲ ಅನ್ನೋ ಥರದಲ್ಲೆಲ್ಲ ಹೇಳ್ಕೊಂಬಿಟ್ಟಿದ್ದಾರೆ. ಹಾಗಲ್ಲ, ಅದು ಕೃಷ್ಣ ಗೀತೆಯಲ್ಲಿ ಹೀಗೆ ಬದುಕಬೇಕು ಅಂತ ಹೇಳಿದಾನವನು. ಅಂಟದೇ ಕರ್ಮ ಮಾಡು, ಕರ್ತವ್ಯ ಬುದ್ಧಿಯಿಂದ ಮಾಡು, ಫಲಾಪೇಕ್ಷೆ ಇಲ್ಲದೆ ಮಾಡು ಅಂತೆಲ್ಲ ಮಾತಾಡ್ತಾನಲ್ಲ, ಅದಷ್ಟು ಅವನಲ್ಲಿ ಕಾಣಿಸುತ್ತೆ ಅಂತ. ಈ ಥರದ ಬದುಕು ಇದೆಯಲ್ಲ ರಾಮನಲ್ಲಿ ಕಾಣಿಸುತ್ತೆ. ಅಂದರೆ ಬದುಕಿರೋದೇ ಆ ಥರ ಅಂತ ಭಗವದ್ಗೀತೆ ಆದರೆ ಅಂತ, ಬದುಕೇ ಭಗವದ್ಗೀತೆ ಆದರೆ ರಾಮ ಆಗಿಬಿಡತ್ತೆ ಅನ್ನೋ ಥರ ಕಾಣಿಸುತ್ತೆ ಅಂತ. ಯಾಕೆಂದರೆ ಸೀತೆಗಾಗಿ ಅಷ್ಟು ದೊಡ್ಡ ಹೋರಾಟ ಮಾಡ್ತಾನೆ, ಸಂಘರ್ಷ ಮಾಡ್ತಾನೆ ಅವನು. ಹೆಂಡತಿಗಾಗಿ ಇಷ್ಟು ದೊಡ್ಡ ಯುದ್ಧ ಮಾಡಿದವರು ಯಾರೂ ಇಲ್ಲ. ಒಂದು ಹೆಂಡತಿಯನ್ನು ವಾಪಸ್ ತಗೊಳ್ಳೋದಕ್ಕೆ ಸಮುದ್ರಕ್ಕೆ ಸೇತುವೆ ಕಟ್ಟು ಇಷ್ಟು. ಆದರೆ ಇಡೀ ಪ್ರಜಾ ಸಮೂಹ ಅಯೋಧ್ಯೆಯಲ್ಲಿ ರಾಮ ಇನ್ನೊಬ್ಬನ ಮನೆಯಲ್ಲಿ, ಅದು ದುಷ್ಟನ ಮನೆಯಲ್ಲಿದ್ದ ಹೆಂಡತಿ ತಂದಿಟ್ಕೊಂಡಿದ್ದು ಸರಿಯಲ್ಲ ಅನ್ನೋ ಮಾತು ಬಂದಾಗ ಪ್ರಜೆಗಳ ಮಾತಿಗೆ ಬೆಲೆ ಕೊಡಬೇಕು ರಾಜನಾದವನು ಅನ್ನುವ ಹಿನ್ನೆಲೆಯಲ್ಲಿ ಸೀತಾಪರಿತ್ಯಾಗ ಮಾಡ್ತಾನೆ. ಸೀತಾಪರಿತ್ಯಾಗ ಮಾಡಿ ಸರಿಯ ತಪ್ಪನ್ನು ವಿಮರ್ಶೆ ಇದೆ, ಅದು ಸರಿ. ಆದರೆ ಅಲ್ಲಿ ರಾಮನ ಭಾವ ಬಂದಿದ್ದೇನು ಅಂದರೆ ಪ್ರಜೆಗಳ ಮಾತಿಗೆ ಬೆಲೆ ಕೊಡ್ತೀನಿ ಅಂತ. ಆದರೆ ಅದಲ್ಲ ನಾನಿಲ್ಲಿ ಹೇಳ್ತಾ ಇರೋದು. ಸೀತೆಗಾಗಿ ಇಷ್ಟು ಕರ್ಮ ಮಾಡಿದವನಿಗೆ ಕರ್ಮಫಲದ ತ್ಯಾಗ ಎಷ್ಟು ಸುಲಭ ಅಂದರೆ ಸೀತೆಯನ್ನು ಬಿಡೋದಕ್ಕಾಗತ್ತೆ ಅಂತ. ಅಂಟಿಲ್ಲ ಅಂತ. ಹಾಗಂತೆ ಅಂಟೇ ಇಲ್ವಾ ಅಂತ ಅಂದರೆ ರಾಜ ಅವನು ಇನ್ನೊಂದು ಮದುವೆ ಆಗಬಹುದಿತ್ತಲ್ಲ ಅಂದರೆ ಮದುವೆನೇ ಆಗೋದಿಲ್ಲ. ಅಶ್ವಮೇಧ ಯಾಗ ಮಾಡುವಾಗ ಹೆಂಡತಿ ಬೇಕೇ ಬೇಕು, ಹೆಂಡತಿ ಇಲ್ಲದೆ ಯಾಗ ಮಾಡೋದಕ್ಕೆ ಬರೋದಿಲ್ಲ ಅಂತ ಶಾಸ್ತ್ರ. ಹೆಂಡತಿ ಇಲ್ಲದೇ ಇದ್ದರೆ ಯಾಗಗಳನ್ನೇ ಮಾಡುವಂತಿಲ್ಲ. ಅದು ಅರ್ಹತೆ, ಹೆಂಡತಿ ಇರಬೇಕು ಅನ್ನೋದು. ಆಗ ಬಂಗಾರದ ಪ್ರತಿಮೆ ಮಾಡ್ಕೊಳ್ತಾನೆ. ಇಡೀ ಪುರಾಣ ಕಾವ್ಯಗಳಲ್ಲಿ ಇತಿಹಾಸದಲ್ಲಿ ಅದೊಂದೇ ಮೂರ್ತಿಯನ್ನು ಹೆಂಡತಿ ಮಾಡಿಟ್ಕೊಂಡು ಯಾಗ ಮಾಡಿದ್ದು ಅಂತ. ಹಂಗಿದೊಂದಕ್ಕೆ ಅವಕಾಶವೇ ಇಲ್ಲ ಶಾಸ್ತ್ರದಲ್ಲಿ. ಶಾಸ್ತ್ರ ಮುರಿದು ಸೀತೆ ಮೂರ್ತಿ ಮಾಡ್ಕೊಳ್ತಾನೆ ಅವನು. ಅಂದರೆ ಒಳಗಡೆಯಲ್ಲಿ ಅದಮ್ಯ ಪ್ರೀತಿ ಹಾಗೇ ಇದೆ. ಆದರೆ ಕರ್ತವ್ಯ, ತನ್ನ ಸ್ಥಾನದ ಹೊಣೆಗಾರಿಕೆ, ರಾಜನಾಗಿದ್ದವ ಸ್ವಜನ ಪಕ್ಷಪಾತ ಮಾಡ್ದ ಅಂತ ಅನಿಸ್ಕೊಳ್ಬಾರ್ದು ಅಂತ ಬಂದಾಗ ತನ್ನೊಳಗಿನ ಆಸೆಯನ್ನೂ ಹಾಳು ಮಾಡ್ಕೊಳ್ತಾನೆ ಅವನು ಅಂತ. ಸೀತೆಗೆ ಎಷ್ಟು ಪರಿತಾಪವೋ ರಾಮನಿಗೆ ಇನ್ನಷ್ಟು ಪರಿತಾಪ ಅರಮನೆಯಲ್ಲಿದ್ದರು, ಅದನ್ನು ಪಡೆದುಕೊಳ್ಳೋದಕ್ಕೆ ಸಿದ್ಧನಾಗ್ತಾನೆ ಅಂತ. ಹೀಗೆ ಬದುಕಿನ ಧರ್ಮ ಸಂಕಟಗಳ ಬಂದಾಗಲೂ ಹೇಗೆ ವರ್ತಿಸಬೇಕು ಅನ್ನೋದು, ಸಹಜ ಸ್ಥಿತಿಗಳಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದಕ್ಕೆ ಇಷ್ಟು ದೊಡ್ಡ ಆದರ್ಶ ಆಗುವವನು ನಮಗೆ ಪ್ರತಿಕ್ಷಣ ನೆನಪಾಗಬೇಕಾಗತ್ತೆ ಅಂತ. ಹಾಗಾಗಿ ರಾಮ ಮಂದಿರ ಕಟ್ಟಿದಾಗ ಪೂಜೆಗೋ ಕ್ಷೇತ್ರವೋ ಅದೆಲ್ಲ ಪುಣ್ಯ ಇದೆ, ಹೋಗಿ ಬರ್ತೀವಿ ಅನ್ನೋದು ಸರಿ. ಭಾಳ ಮುಖ್ಯವಾಗಿ ಬೇಕಾಗಿರೋದು ಈ ಅಂಶಗಳನ್ನು ನಾವು ಅಳವಡಿಸ್ಕೊಳ್ತಾ ಹೋಗಬೇಕು ಅಂತ. ಸೊ ಅಯೋಧ್ಯೆಗೆ ಯಾವಾಗ ಹೋಗ್ತಾ ಇದ್ದೀರಾ? ಅಯೋಧ್ಯೆಗೆ ಜನಸಂದಣಿ ಮುಗಿದೆ, ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಮುಗಿಲಿ, ಫೆಬ್ರವರಿ ಮುಗಿದ್ಬಿಡಲಿ, ಮುಗಿಲಿ, ಖಂಡಿತ ಮುಗಿಲಿ. ಅಯೋಧ್ಯೆಗೆ ಹೋಗೋಣ. ಬಟ್ ಅದಕ್ಕೆ ಸರ್ ಫೈನಲ್ ಒಂದು ಪ್ರಶ್ನೆ, ಈ ಪ್ರಾಣ ಪ್ರತಿಷ್ಠಾಪನೆ ಅನ್ನೋದಿದೆಯಲ್ಲ, ಇದ್ರ ಬಗ್ಗೆ ಕೂಡ ಸಾಕಷ್ಟು ವ್ಯಾಖ್ಯಾನಗಳು ನಡೆದು, ಓಕೆ ಒಂದು ಕಲ್ಲಿಗೆ ಏನು ಪ್ರಾಣ ಕೊಡೋದು ನೀವು ಅನ್ನೋ ಥರದ್ದು ಮಾತುಗಳೆಲ್ಲ ಬಂದು, ನಾನು ಅವ್ರ ರೆಪ್ರೆಸೆಂಟೇಟಿವ್ ಆಗಿ ಈ ಪ್ರಶ್ನೆಗಳು ನಿಮ್ಮ ಎದುರುಗಡೆ ಇಡ್ತಾ ಇದ್ದೀನಿ. ಏನು ಸರ್ ಆ್ಯಕ್ಚುಲಿ ಅಂದರೆ ಪ್ರೊಸೆಸ್ ಏನಿರುತ್ತೆ? ಪ್ರಾಣ ಪ್ರತಿಷ್ಠಾಪನೆ ಅಂದರೆ ಏನಾಗುತ್ತೆ, ಏನು ಬದಲಾವಣೆ ಆಗುತ್ತೆ ಆ ಒಂದು ಮೂರ್ತಿಯಲ್ಲಿ? ಒಂದು ಮೂರ್ತಿಯಲ್ಲಿ ನಾವು ಇನ್ನೊಂದನ್ನು ಕಾಣಬೇಕು. ಒಂದು ಮೂರ್ತಿಯಲ್ಲಿ ಏನೋ ಒಂದನ್ನು ಕಾಣಬೇಕು. ಈಗ ಉದಾಹರಣೆ, ಒಂದು ಚಿತ್ರ ಇದೆ. ಈಗ ನಮ್ಮ ಮನೆಯಲ್ಲಿ ಹಿರಿಯರು ಯಾರೋ ಮೃತರಾದಾಗ ಅವರ ಚಿತ್ರಗಳನ್ನು ಹಾಕ್ಕೊಳ್ತೀವಿ ನಾವು, ಫೋಟೋಗಳನ್ನು ಹಾಕ್ಕೊಳ್ತೀವಿ. ಈ ಫೋಟೋ ನಮಗೆ ಏನು ಮಾಡುತ್ತೆ ಅಂತ ಅಂದರೆ ಅವರ ನೆನಪನ್ನು ತರುತ್ತೆ ಅನ್ನೋದು ಮುಖ್ಯ ವಿಷಯ. ಅವರ ನೆನಪನ್ನು ತರುತ್ತೆ ಅಂತ ಅದು ಕೈ ಮುಗಿತೀವಿ. ಅದು ಅವ್ರದ್ದು ಹಿರಿಯರದ್ದು ಅಂತ ಮಾತ್ರ ಅಲ್ಲ, ನಮಗೆ ಪ್ರೀತಿ ಪಾತ್ರರಾದವ್ರ ಫೋಟೋ ಮೊಬೈಲಲ್ಲಿ ಇಟ್ಕೋತೀವಿ, ನೋಡ್ತೀವಿ. ಮಗು ಫೋಟೋನೋ, ಹೆಂಡತಿ ಫೋಟೋನೋ, ಗಂಡನ ಫೋಟೋನೋ, ಯಾರದೋ ಫೋಟೋ ಇಟ್ಕೋತೀವಿ, ಆವಾಗ ನೋಡ್ತೀವಿ. ಇದೇನೆಂದರೆ ಶಿಲ್ಪ ಅಥವಾ ಚಿತ್ರ ಅನ್ನೋದಿದೆಯಲ್ಲ,
ಅದು ಆ ವ್ಯಕ್ತಿಯ ಜೊತೆಗೆ ಒಂದು ಭಾವನಾತ್ಮಕ ಸಂವಹನವನ್ನು ಸಾಧಿಸುತ್ತೆ ಅನ್ನೋದು ವಿಷಯ. ನಮಗೆ ನಮ್ಮ ಹಿರಿಯರ ಫೋಟೋನೋ ಅಥವಾ ನಮ್ಮ ಪ್ರೀತಿ ಪಾತ್ರರ ಫೋಟೋನೋ ನೋಡಿದಾಗ ನಮಗೆ ಒಂದು ಮಟ್ಟಿಗೆ ಅದು ಅವರೇನೋ ಅಂತ ಅನ್ನಿಸುತ್ತೆ ಅಂತ. ಇದೇನು ಅಂತ ಅಂದರೆ, ಒಬ್ಬ ವ್ಯಕ್ತಿ ಜೀವಂತವಾಗಿ ಎದುರಿಗಿಲ್ಲದೇ ಇದ್ದಾಗಲೂ ಪ್ರತಿಮೆಗಳ ಮೂಲಕ ನಾವು ಅದನ್ನು ಸಾಧಿಸಿಕೊಳ್ಳೋದಕ್ಕೆ ಬರುತ್ತೆ ಅನ್ನೋದು ಒಂದು ವಿಷಯ. ಜಗತ್ತಿನಾದ್ಯಂತ ಇವತ್ತು ಮೂರ್ತಿಗಳ ಸ್ಥಾಪನೆ ಅನ್ನೋದು ಬಹಳ ದೊಡ್ಡ ವಿಷಯ. ಎಲ್ಲ ನಾಯಕರುಗಳನ್ನು ಆಯಾ ದೇಶವೋ ಆಯಾ ಪ್ರದೇಶವೋ ಮೂರ್ತಿಗಳನ್ನು ಇಟ್ಕೊಳ್ಳುತ್ತೆ. ಅವರು ನೆನಪಾಗಬೇಕು, ಅವರ ಆದರ್ಶ ನೆನಪಾಗಬೇಕು ಅನ್ನುವಂಥ. ಇದರಲ್ಲಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಒಂದೇನು ಬಂತು ಅಂದರೆ, ಮೂರ್ತಿಯಲ್ಲಿ ಪೂಜೆ ಅನ್ನೋದೊಂದು ಬಂತು. ಭಾರತೀಯತೆಯಲ್ಲಿ ಅಂತಲ್ಲ, ಹೊರಗಡೆ ಉಪಾಸನಾ ಇದರಲ್ಲೂ ಮೂರ್ತಿಯನ್ನು ಇಡೋದಿದೆ. ಇಸ್ಲಾಂನಲ್ಲಿ ಇಲ್ಲ ಅಲ್ಲಿ ಮೂರ್ತಿ. ಆದರೆ ನೀವು ಕ್ರಿಶ್ಚಿಯಾನಿಟಿಯಲ್ಲಿ ಮೂರ್ತಿಗಳಿವೆ. ಮೂರ್ತಿಗಳೇ ಇಲ್ವಾ ಅಂತೇನಿಲ್ಲ. ಅದಕ್ಕೆ ಪೂಜೆ ಅನ್ನೋ ಥರ ನಮ್ಮದಿಲ್ಲದೆ ಇರ್ಬೋದು, ಕೆಲವು ಕಡೆ ಈಗ ಅದೂ ಇದೆ. ನಮ್ಮಲ್ಲಿ ಏನು ಅಂದರೆ, ಅದಕ್ಕೆ ಒಂದು ಸಾನ್ನಿಧ್ಯವನ್ನು ಕೊಡೋದು ಅನ್ನುವಂಥದ್ದನ್ನು ಋಷಿಗಳು ತೋರಿಸಿದರು. ಒಂದು ಮಣ್ಣು, ಕಲ್ಲು ಇತ್ಯಾದಿಗಳು, ಈ ಪಂಚಭೂತಗಳಿರುತ್ತಲ್ಲ, ಪಂಚಭೂತಗಳಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ ಅಂತ. ನೀರು, ಮಣ್ಣು, ಆಕಾಶ, ಅಗ್ನಿ, ವಾಯು, ಈ 5ರಲ್ಲಿ ದೇವರ ಸಾನ್ನಿಧ್ಯ ಇರುತ್ತೆ ಅಂತ. ದೇವರ ಸಾನ್ನಿಧ್ಯ ಸಹಜವಾಗಿ ಇರುತ್ತೆ ಎಲ್ಲ ಕಡೆಗೆ. ನಮ್ಮ ಕಲ್ಪನೆಯಲ್ಲಿ ದೇವರು ಒಂದು ಕಡೆಗೇನೂ ಇಲ್ಲ. ನಮ್ಮ ಸಿದ್ಧಾಂತದ ಪ್ರಕಾರ ದೇವರು ಎಲ್ಲೆಡೆ ಇದ್ದಾನೆ, ವಿಶ್ವವ್ಯಾಪಿ ಅವನು. ಅಣು, ರೇಣು, ತೃಣಕಾಷ್ಠಗಳೆಲ್ಲ ಇದ್ದಾನೆ ಅಂತ. ಹಾಗಾಗಿ ಸಹಜವಾಗಿ ಅಸ್ತಿತ್ವ ಎಲ್ಲ ಕಡೆಗೂ ಇದೆ. ಆದರೆ ಒಂದು ಕಡೆಯಲ್ಲಿ ಆ ಅಸ್ತಿತ್ವ ಹೆಚ್ಚು ಅಭಿವ್ಯಕ್ತವಾಗುವಂತೆ ಮಾಡಿಕೊಳ್ಬೋದು ಅಂತ. ನಾವು ಭಗವದ್ಗೀತೆಯನ್ನು ಹೇಳುವಾಗ ಮಹಾಭಾರತ ಸೀರೀಸ್ನಲ್ಲಿ ಇದರ ಬಗ್ಗೆ ಮಾತಾಡಿದ್ವಿ. ಅಮೂರ್ತವಾದದ್ದು ಮೂರ್ತವಾಗದು ಹೇಗೆ ಅಂತ ಯಾಕೆ ಬಂತು ಅಂದರೆ, ಅವನು ವಿಭೂತಿ ಯೋಗದಲ್ಲಿ ತಾನು ಯಾವುದು ಯಾರೆಲ್ಲ ಅಂತ ಹೇಳ್ತಾ ಹೋದಾಗ ಈ ಮಾತು ಚರ್ಚೆ ಮಾಡಿದ್ವಿ. ಅಂದರೆ ಒಂದು ಕಡೆಯಲ್ಲಿ ಅವನ ಅಭಿವ್ಯಕ್ತಿಯನ್ನು ಬಹಳ ಹೆಚ್ಚಾಗಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ನಾವು ನೀರಲ್ಲೂ ಕಾಣೋಕ್ಕೆ ಸಾಧ್ಯ ಆಗುತ್ತೆ, ಬೆಂಕಿಯಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ಮಣ್ಣಿನಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಶಿಲೆ ಅನ್ನೋದು ಮಣ್ಣಿನ ಒಂದು ಇದೇನೆ, ಅಥವಾ ಮರದ ಮೂರ್ತಿ ಇರುತ್ತೆ, ಅದು ಮಣ್ಣಿನ ಭಾಗವೇ. ಅದು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಅಂದರೆ, ಸಹಜವಾಗಿ ಅವನು ತನ್ನನ್ನು ಅಲ್ಲಿ ಪ್ರಕಟಪಡಿಸ್ಕೊಳ್ಬೋದು ಅನ್ನೋದು ಒಂದು. ಇದನ್ನು ನಾವು ಉದ್ಭವ ಮೂರ್ತಿಗಳು ಅಂತ ಕರಿತೀವಿ. ಕೆಲವು ಕಡೆಯಲ್ಲಿ ಇಂತಹ ಉದ್ಭವ ಮೂರ್ತಿಗಳು ಅಂತ ಇರ್ತವೆ. ಅಂದರೆ ಅಲ್ಲಿ ಪ್ರಾಣ ಪ್ರತಿಷ್ಠೆ ಇಲ್ಲ, ದೇವರ ಆಕಾರವೇ ಇಲ್ಲ, ಕಲ್ಲು. ಆ ಕಲ್ಲನ್ನೇ ದೇವರು ಅಂತ ಕರಿತೀವಿ, ಉದ್ಭವ ಮೂರ್ತಿ ಅಂತ. ಅಂಥವು ಹಲವು ಇವೆ. ಅಲ್ಲಿ ನೀವು ಯಾವ ಆಕಾರವೂ ಇರೋದಿಲ್ಲ ಅದಕ್ಕೆ. ಅದಲ್ಲದ ಕೆಲವು ಕಡೆಯಲ್ಲಿ ಮನುಷ್ಯನೇ ಸಹಜವಾಗಿ ಅಲ್ಲಿ ದೈವ ಸಾನ್ನಿಧ್ಯವನ್ನು ತಂದ್ಕೊಳ್ಳೋದಕ್ಕೆ ಬರುತ್ತೆ ಅನ್ನೋದು ಋಷಿಗಳ ಸಿದ್ಧಾಂತ. ಅದು ಮೂರ್ತಿಯಲ್ಲಿರ್ಬೋದು, ಅದು ಒಂದು ಕಲಶದಲ್ಲಿರ್ಬೋದು. ಒಂದು ಕಲಶ ಅಂತ ಮಾಡ್ತಾರೆ, ಪೂಜೆ ಯಜ್ಞಗಳನ್ನು ಮಾಡುವಾಗ ಒಂದು ಕಲಶ ಇಡ್ತಾರೆ, ಕಲಶದಲ್ಲಿ ಆವಾಹನೆ ಮಾಡ್ತಾರೆ. ಕಲಶದಲ್ಲಿ ಅಂದರೆ ಆವಾಹನೆ ಮಾಡೋದು ಚೊಂಬಿಗಲ್ಲ, ವಾಸ್ತವವಾಗಿ ಕಲಶದೊಳಗೆ ನೀರಿದೆ, ನೀರಿಗೆ ಆವಾಹನ ಮಾಡ್ತಾರೆ. ಅಂದರೆ ನೀರಲ್ಲಿ ದೇವರು ಬಂದು ಕುಳಿತುಕೊಳ್ತಾನೆ ಅಂತ. ಮಣ್ಣಿನಲ್ಲಿ ಕುಳಿತುಕೊಂಡಂತೆ ದೇವರಲ್ಲಿ ಕುಳಿತುಕೊಳ್ತಾನೆ ಅಂತ. ಅಗ್ನಿಯಲ್ಲಿ ಹೋಮ ಮಾಡ್ತಾರೆ ನಮ್ಮಲ್ಲಿ. ಅಗ್ನಿಯಲ್ಲಿ ಯಾಕೆ ಅಂದರೆ, ಅಗ್ನಿಯಲ್ಲಿ ಅಂದರೆ ತೇಜಸ್ಸಿನಲ್ಲಿ ದೇವರು ಬಂದು ಕುಳಿತುಕೊಳ್ತಾನೆ ಅಂತ. ಅಂದರೆ ಪ್ರಕೃತಿಯಲ್ಲಿ ದೇವರ ಸಾನ್ನಿಧ್ಯ ಆಗತ್ತೆ ಅಂತ. ನಾವು ಮಾಡುವಾಗ ಅದಕ್ಕೊಂದು ಪ್ರಕ್ರಿಯೆ ಇದೆ. ಬಾ ಅಂತ ಆಹ್ವಾನಿಸಬೇಕು, ಬಾ ಅಂತ ಕರಿಬೇಕು. ಇದು ಇಲ್ಲಿ ಮಾತ್ರ ಅಲ್ಲ ಪ್ರಾಣ ಪ್ರತಿಷ್ಠೆ ಅಂತ ಇರೋದು. ಒಂದು ಮನೆಯಲ್ಲೊಂದು ಸಣ್ಣ ಪೂಜೆ ಮಾಡುವಾಗಲೂ ಒಂದು ಕಲಶ ಇಟ್ಟಿರ್ತಾರೆ, ಅದಕ್ಕೆ ಆವಾಹನೆ ಅಂತಿರುತ್ತೆ. ಆವಾಹನೆ ಅಂದರೆ ಕರೆಯೋದು, ಬಾ ಅಂತ. ಆವಾಹಯಾಮಿ ಅಂತ ಹೇಳ್ತಾರೆ. ಆವಾಹಯಾಮಿ ಅಂದರೆ ಕರೀತಿದ್ದೇನೆ ನಿನ್ನ ಅಂತ. ಕರಿಬೇಕು, ಕರೆದು ಬಂದವನನ್ನು ಕುಳ್ಳಿರಿಸಬೇಕು. ಸಹಜವಾಗಿ ನಾವು ಮನೆಗೊಬ್ಬರನ್ನು ಕರಿತೇವೆ, ಒಂದು ಪೀಠ ಹಾಕಿ ಕೂರಿಸ್ತೇವಲ್ಲ, ಹೀಗೆಯೇ ಅದು. ಹಾಗೆ ಕೂರಿಸಬೇಕು ಅಂತ. ಹಾಗೆ ಕೂರಿಸಿದಾಗ ಪ್ರಾಣ ಪ್ರತಿಷ್ಠೆ ಅಂತ ಒಂದು ಬರುತ್ತೆ. ಅದೇನಂದರೆ ಅದಕ್ಕೊಂದು ಜೀವ ತುಂಬುವ ಕ್ರಿಯೆ ಅಂತ. ನಮ್ಮ ಶರೀರ ಹೇಗಿದೆಯೋ ಹಾಗೆ ಅಲ್ಲೊಂದು ಶರೀರವನ್ನು ಯೋಚಿಸಿಕೊಂಡು ಅಲ್ಲಿ ಎಲ್ಲವೂ ಬರಬೇಕು. ಅದು ನಮ್ಮಲ್ಲಿರುವಂಥ ಇಂದ್ರಿಯಗಳೋ ಇನ್ನೊಂದೋ ಕೆಲಸ ಮಾಡುತ್ತಲ್ಲ, ಇದೆಲ್ಲ ಬಂದು ಅದರಲ್ಲಿ ಸಾನ್ನಿಧ್ಯವನ್ನು ಕೊಡಬೇಕು ಅಂತ. ಅದಕ್ಕೊಂದಿಷ್ಟು ಋಷಿಗಳು ಕೊಟ್ಟ ಕ್ರಮಗಳು ಅಂತ ಇವೆ ಅದರಲ್ಲಿ. ಅಲ್ಲಿ ಅಕಾರಾದಿ ಆ ಈ ಉ ಅಂತ ಇವೆಯಲ್ಲ, ಇವುಗಳನ್ನು ಪಠಿಸ್ತಾರೆ. ಅವುಗಳನ್ನು ಪಠಿಸಿ ಅವುಗಳ ಮೂಲಕ ಯಾವ ದೇವರು ಅವ್ರನ್ನ, ಇಂಥ ದೇವರ ಪ್ರಾಣಾಹ ಇಹ ಪ್ರಾಣಾಹ, ಆ ಪ್ರಾಣ ಇಲ್ಲಿಗೆ ಬರಲಿ, ಅದರಲ್ಲಿ ಸಾನ್ನಿಧ್ಯ ಕರುಣಿಸ್ಲಿ ಅಂತ ಕೇಳ್ಕೊಳ್ತಾರೆ. ಅದಕ್ಕೊಂದಿಷ್ಟು ವಿಧಾನಗಳಿವೆ. ಅದು ಸುಮ್ಮನೆ ಕರೆದರೆ ಅಂತಲ್ಲ, ಅದಕ್ಕೊಂದಿಷ್ಟು ವಿಧಾನವೇ. ಅದಕ್ಕಿಂತ ಮೊದಲು ಒಂದಿಷ್ಟು ಹೋಮಗಳನ್ನು ಮಾಡ್ಕೋತಾರೆ, ಒಂದಿಷ್ಟು ಕಲಶ ಸ್ಥಾಪನೆಗಳನ್ನು ಮಾಡಿ ಅದಕ್ಕೆ ಅಭಿಮಂತ್ರಿಸ್ತಾರೆ. ಆ ಕಲಶವನ್ನು ತಗೊಂಡು ಹೋಗಿ ಇಟ್ಕೊಳ್ತಾರೆ. ಇಟ್ಟುಕೊಂಡು ದರ್ಭೆಯ ಮೂಲಕ ಅದನ್ನು ಆ ಹೃದಯಕ್ಕೆ, ಮೂರ್ತಿಯ ಹೃದಯಕ್ಕಿಟ್ಟು ಆ ಮಂತ್ರಗಳನ್ನು ಹೇಳುತ್ತಾ ಆ ಪ್ರಾಣ ಪ್ರತಿಷ್ಠೆ ಅಂತ ಮಾಡ್ತಾರೆ. ಇದು ಬೇರೆ ಕಡೆಯಲ್ಲೂ ಇದೆ. ಜೈನರಲ್ಲೂ ಈ ಇದಿದೆ, ಅಂದರೆ ಇಲ್ಲಿಯದ್ದೇ ಜೈನರದ್ದು, ಅಲ್ಲೂ ಇದೆ, ಬೌದ್ಧರಲ್ಲೂ ಇದೆ.
ಅಂದರೆ ಪ್ರಾಚೀನ ಬೌದ್ಧ ಕ್ರಮ ಏನಿದೆ ಅಲ್ಲೂ ಇದೆ. ಅಂದರೆ ಭಾರತದಲ್ಲಿ ಹುಟ್ಟಿದ ಎಲ್ಲ ಮತಗಳಲ್ಲೂ ಈ ಕ್ರಮ ಅಂತಿದೆ. ಹೀಗೆ ಒಂದು ಸಾನ್ನಿಧ್ಯವನ್ನು ಆವಾಹಿಸಿ ಅಲ್ಲಿ ಇಟ್ಟು ಅದನ್ನು ಪೂಜಿಸೋದು ಅಂತ. ಒಟ್ಟಿನಲ್ಲಿ ಇಲ್ಲೇನು ಕೆಲಸ ಮಾಡುತ್ತೆ ಅಂದರೆ ಭಾವವೇ ಕೆಲಸ ಮಾಡುತ್ತೆ. ನಾನು ಒಂದು ಜಾಗದಲ್ಲಿ ಅದನ್ನು ಗುರುಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ಅಲ್ಲಿ ಅದು ಬರುತ್ತೆ ಅಂತ. ಹಾಗೆ ಬರುತ್ತೆ ಅಂತಂದಾಗ ಆ ಶಿಲೆ ಎಂಥದ್ದಾಗಿರಬೇಕು, ಯಾವ ಥರದ್ದಾಗಿರಬೇಕು, ಆ ಮೂರ್ತಿ ಕ್ರಮ ಹೇಗಿರಬೇಕು, ಕಣ್ಣು ಹೇಗಿರಬೇಕು, ಅದರ ಆಕಾರ ಹೇಗಿರಬೇಕು ಅನ್ನೋದಕ್ಕೆಲ್ಲ ಒಂದು ವಿಸ್ತಾರವಾದ ಕ್ರಮಗಳನ್ನು ರೂಪಿಸ್ತಾರೆ. ಹೀಗಿದ್ದಾಗ ಅಲ್ಲಿ ಸಾನ್ನಿಧ್ಯ ಬರುತ್ತೆ ಅನ್ನೋದು ಋಷಿಗಳ ಅಭಿಮತ ಅಂತ. ಅದು ಪ್ರಾಣ ಪ್ರತಿಷ್ಠಾಪನೆ ಅಂತ ಕರೆಸ್ಕೊಳ್ಳುತ್ತೆ. ಅದು ಬಂದಾಗ ಸಾನ್ನಿಧ್ಯ ಅಲ್ಲಿ ಬರುತ್ತೆ ಅಂತ. ಅದು ಈ ಪ್ರಾಣ ಪ್ರತಿಷ್ಠೆಯಲ್ಲಿ ಆಗಿರುವಂಥದ್ದು. ಅದನ್ನು ಮೋದಿಯವರು ಅವರೆಲ್ಲ ಅಲ್ಲಿದ್ದು ಆ ಪ್ರಾಣ ಪ್ರತಿಷ್ಠೆ ಆಯಿತು ರಾಮದೇವರದ್ದು ಅಂತ. ನನಗೆ ನಿಮ್ಮ ಪ್ರಶ್ನೆ ಕೇಳ್ತಿರ್ಬೇಕಾದ್ರೆ ನನಗೊಂದು ಉತ್ತರ ಹೊಳಿತು. ಏನಂತಂದರೆ ಏನು ಬದಲಾವಣೆ ಆಗುತ್ತೆ ಅಂತಂದರೆ ಆ್ಯಕ್ಚುಲಿ ಬದಲಾವಣೆ ಆಗೋದು ನಮ್ಮಲ್ಲಿ ಅಂತ ಅನ್ನಿಸ್ಬಿಡುತ್ತೆ ನನಗೆ. ಅಂದರೆ ನಾವು ಒಂದು ಇಮ್ಯಾಜಿನೇಷನ್ ಮಾಡ್ಕೋತೀವಿ, ನಾವೊಂದು ಕಲ್ಪಿಸ್ಕೋತೀವಿ, ಅಥವಾ ನಾವೊಂದು ನಂಬ್ತೀವಿ ಆ ಒಂದು ವಿಗ್ರಹದಲ್ಲಿ ಈ ಥರ ಇದೆ ಅಂತೇಳಿ. ಸೊ ಬದಲಾವಣೆ ಅಲ್ಲೂ ಆಗುತ್ತೆ, ನಮ್ಮಲ್ಲೂ ಆಗುತ್ತೆ ಅಂತ ನನಗನ್ಸುತ್ತೆ. ಹೌದು, ಅದನ್ನೇ ನಾನು ಭಾವದಲ್ಲಿ ಅಂತ ಹೇಳಿದದೇ ಅರ್ಥದಲ್ಲಿ ಅಂತ. ನಾವು ಭಾವಿಸ್ತೀವಿ ಅದನ್ನು ಅಂತ, ನಾವು ಚಿತ್ರಗಳಲ್ಲಿ ಭಾವಿಸ್ತೀವಿ, ಇನ್ನೊಂದರಲ್ಲಿ ಭಾವಿಸ್ತೀವಲ್ಲ. ಹಾಗೆ ಈ ಸೂಕ್ಷ್ಮ ಭಾವಗಳು ಎಷ್ಟೋ ಇರುತ್ತೆ ಅಂತ. ಈಗ ಮನೆಯಲ್ಲೂ ಎಲ್ಲೋ ಒಂದು ಕಡೆ ಒಂದು ಕುರ್ಚಿ ಇರುತ್ತೆ, ತಂದೆನೋ ಯಾರೋ ಕೂತಿರ್ತಾರೆ ಅಂತಂದರೆ ಆ ಕುರ್ಚಿಲಿ ಕೂರಲ್ಲ, ಅಥವಾ ಅವ್ರು ಕೂತಿದ್ದು ಅಂತ ಒಂದು ಭಾವ. ಎಷ್ಟೋ ಸಲ ಆ ಕುರ್ಚಿಯಲ್ಲೇ ನಮ್ಗೆ ಆ ಗೌರವನೋ ಇನ್ನೊಂದೋ ಪ್ರಕಟಿಸ್ತೀವಿ ಅನ್ನೋ ಥರದ್ದಿರುತ್ತೆ. ಇದು ನಮಗೆ ಸಹಜವಾಗಿರೋದು. ಇಲ್ಲಿ ನಡೆಯುವುದು ಭಾವವೇ, ಭಾವ ತುಂಬುವ ಕೆಲಸವೇ ಎಲ್ಲ ನಡೆಯುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ನನಗೆ 2 ಇನ್ಸಿಡೆಂಟ್ ನೆನಪು ಪಟ್ ಅಂತ ಹೇಳ್ಬಿಡ್ತೀನಿ. ಒಂದು, ನಾನು KPCC ಆಫೀಸ್ಗೆ ಹೋಗಿದ್ದೆ, ಇಲ್ಲಿ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಆಫೀಸ್ಗೆ. ಸುಮಾರು ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ಕೂತ್ಕೊಂಡಾಗ ಅಲ್ಲೊಂದು ಚೇರ್ ಇತ್ತು. ಈ ಕಡೆ ಕೂತ್ಕೊಳ್ಳಿ ಅಂತಂದರು. ನಾನು ಈ ಕಡೆ ಕೂತ್ಕೊಂಡೆ. ಆಮೇಲೆ ಹೇಳಿದರು ಇದು ಅಧ್ಯಕ್ಷರ ಚೇರು ಅಂತ. ಅಧ್ಯಕ್ಷರ ಚೇರಲ್ಲಿ ಯಾರು ಕೂತ್ಕೊಳ್ಳೋಂಗಿಲ್ಲ, ಅವ್ರು ಮಾತ್ರ ಕೂತ್ಕೊಳ್ಳೋದು. ಅದಕ್ಕೇನು ವಿಶೇಷ ಇಲ್ಲ, ಆ ಜಾಗನ ಅಧ್ಯಕ್ಷರ ಚೇರು ಅಂತ KPCC ಪ್ರೆಸಿಡೆಂಟ್ ಕೂತ್ಕೊಳ್ತಾರೆ ಅಂಥೇಳಿ. ಸೊ ಅದು ಒಂದು ನಂಗೆ ನೆನಪು ಬಂತು. ಇನ್ನೊಂದು ಕಡೆ ವಿವೇಕಾನಂದರದೊಂದು ಇನ್ಸಿಡೆಂಟ್ ನೆನಪು ಬಂತು. ಅವರು ವಿಗ್ರಹ ಪೂಜೆ ಯಾಕೆ ಮಾಡ್ತೀರಿ ನೀವು, ಚಿತ್ರದಲ್ಲಿ ಏನಿರುತ್ತೆ ಅನ್ನೋದು ಒಬ್ಬ ರಾಜ ಕೇಳ್ತಾನಂತೆ. ಅವಾಗ ಇದು ಕಥೆ ಇರ್ಬೋದು ಅಥವಾ ನಿಜವಾಗ್ಲೂ ಇರ್ಬೋದು. ಅವಾಗ ವಿಗ್ರಹ ಆರಾಧನೆ ಯಾಕೆ ಮಾಡ್ತೀರಿ ಅಂತಂದಾಗ ಅವರು ವಿವೇಕಾನಂದರು ಇವರ ತಂದೆಯ ಒಂದು ಚಿತ್ರವನ್ನು ತರಿಸಿ ಹೇಳ್ತಾರಂತೆ, ಇದಕ್ಕೊಂದು ಹೊಡಿ ಅಂತ ಹೇಳ್ತಾರೆ, ಅಥವಾ ಉಗಿ ಫೋಟೋಗೆ ಅಂತಂತ. ಅವ್ನು ಮಾಡೋಕ್ಕಾಗಲ್ಲ ಅದನ್ನು. ಯಾಕೆ ಅಂತಂದ್ರೆ ನಿನ್ನ ನಂಬಿಕೆ, ಈ ಚಿತ್ರ ಅನ್ನೋದು ಬರೀ ಒಂದು ಚಿತ್ರ ಅಲ್ಲ, ಇದು ನಿಮ್ಮ ತಂದೆಯ ಒಂದು ಅದ್ರ ಗುಣ ಇದೆ ಏನೋ ಅಂಥೇಳಿ. ಸೊ ಹಾಗೆ ಅಂತ ನನಗೆ ನೆನಪು ಬಂತು. ಸೊ ಹಾಗೆ ಇದು ನಮ್ಮ ಅನುಕೂಲಕ್ಕೋಸ್ಕರ ಕೂಡ ನಾವು ಮಾಡ್ಕೊಂಡಿರೋದು ಅಂತ ಅನಿಸುತ್ತೆ, ಜನಸಾಮಾನ್ಯರ ಅನುಕೂಲಕ್ಕೋಸ್ಕರ. ದೇವರು ಅಂತಂದಾಗ ನಮಗೆ ಹೇಗೆ ನೋಡಬೇಕು, ಹೇಗೆ ಪೂಜೆ ಮಾಡಬೇಕು, ಯಾವ ಥರ ನಾನು ಅದನ್ನು ರೀಚ್ ಆಗಬೇಕು ಅಂತಂದಾಗ ನನ್ನ ಅನುಕೂಲಕ್ಕೆ ನಾನೊಂದು ಮಾಡ್ಕೊಂಡಿರೋಂಥ ಖಂಡಿತವಾಗಿ ಹೌದು ಅಲ್ಲ. ಹಾಗೇನೆ ಹಾಗೇನೆ ಎಸ್. ಸೊ ನಾನು ಒಂಚೂರು ಸೇರಿಸ್ತೀನಿ ಅದಕ್ಕೆ. ಮೂರ್ತಿಗಳು ಅಂತ ಬಂದಾಗ ವಿವೇಕಾನಂದ ಹೇಳಿದ ಕತೆ ಅಂತ. ಈಗ ನೆನ್ನೆ ಗುಲ್ಬರ್ಗದಲ್ಲಿ ಗಲಾಟೆ ಆಗ್ತಾ ಇದೆ, ಅಂಬೇಡ್ಕರ್ ಪ್ರತಿಮೆಗೆ ಇದು ಮಾಡಿದ್ದಾರೆ. ನೀವು ನೋಡಿ, ಈ ಪ್ರತಿಮೆಗಳಿಗೆ ಹೀಗೆ ಮಾಡಿದಾಗ ಹೇಗೆ ಸಿಡಿದೇಳ್ತಾರೆ ಅವರನ್ನು ಒಪ್ಪಿಕೊಳ್ಳುವವರು ಅಂತ ಅಂದರೆ ಅವ್ರ ಪ್ರಕಾರ ಅದು ಪ್ರತಿಮೆ ಅಲ್ಲ ಅಂತ. ಅದೇನು ಸಿಮೆಂಟಲ್ಲಿ ಮಾಡಿದ್ದಿರ್ಬೋದು, ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿದ್ದಿರ್ಬೋದು, ಅದಕ್ಕೇನು ಜೀವ ಇದೆಯಾ, ಅದ್ನ್ಯಾಕೆ ಹಾಗೆ ಭಾವಿಸ್ತೀರಿ ಅಂದರೆ ಹಾಗಲ್ಲ ಅಂತ. ಅದು ಇವನ ಭಾವದಲ್ಲಿ ಅದು ನಿಜ ಅಂತ, ಅವನು ನಿಜ ಅಂತಲೇ ಭಾವಿಸಿದ್ದಾನೆ ಅಂತ. ಹಾಗೆಯೇ ಅದನ್ನು ಒಪ್ಪದೇ ಇರೋರು ಕೂಡ ಆ ಮೂರ್ತಿಗಳ ಮೇಲೆ ದಾಳಿ ಮಾಡ್ತಾರೆ ಅಂತ. ಎಲ್ಲೋ ಗಾಂಧಿ ಮೂರ್ತಿ ಮೇಲೆ ದಾಳಿ ಮಾಡೋದು, ಎಲ್ಲೋ ಬುದ್ಧನ ಮೂರ್ತಿ ಕೆಡವೋದು, ಎಲ್ಲೋ ಅಂಬೇಡ್ಕರ್ ಮೂರ್ತಿಗೆ ಇನ್ನೇನೋ ಮಾಡೋದು, ಏನೇನೋ ದುರ್ಬುದ್ಧಿಗಳು ಮಾಡ್ತಾರಲ್ಲ ನಮ್ಮಲ್ಲಿ. ಈ ದುರ್ಬುದ್ಧಿ ಮಾಡೋರು ಕೂಡ ಅಂದರೆ ನೀನು ಭಾವಿಸುವ ಮೂರ್ತಿಯನ್ನು ನಾನು ಅವಮಾನಿಸುವುದರ ಮೂಲಕ ನಿನ್ನ ಭಾವನೆಯನ್ನು ಅವಮಾನಿಸ್ತೀನಿ ಅಂತಲೇ ಇವರು ಹೇಳ್ತಾರೆ ಅಂತ. ಅಂದರೆ ಎರಡೂ ಪಕ್ಷದವರಿಗೂ ಆ ಭಾವ ಇದೆ ಅಂತ. ಹಾಗಾಗಿ ಇದರ ಬೇಸ್ ಅದೇನೆ ಖಂಡಿತವಾಗಿ. ಎಸ್, 2024 ಸರ್ ಇದು 2024 ಜನವರಿ 22 ಒಂದು ತುಂಬ ಇಂಪಾರ್ಟೆಂಟ್ ಆದ ದಿನ ಅಂತ ನಮಗನ್ಸುತ್ತೆ. ಸೊ ಇದರ ಭಾವ, ಸರ್ ಹೇಳಿದಂಗೆ ಆ ಭಾವ ನಮ್ಮೆಲ್ಲರಲ್ಲಿ ಜಾಗೃತ ಆಗಲಿ, ರಾಮನ ಒಳ್ಳೆಯ ಗುಣಗಳು ನಮಗೆ ಕಣ್ಣಿಗೆ ಕಾಣ್ತಾ ಇರಲಿ, ಅವು ಆದರ್ಶವಾಗಲಿ, ಅಳವಡಿಸ್ಕೊಳ್ಳೋ ಪ್ರಯತ್ನವನ್ನು ನಿರಂತರ ಮಾಡ್ತಾ ಹೋಗೋಣ ಅಂತ ಹೇಳ್ತಾ ತುಂಬ ಧನ್ಯವಾದ ಸರ್. ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. ಸೊ ಸ್ನೇಹಿತರೆ, ಇದು ಸರ್ ಸ್ವಲ್ಪ ಬ್ಯುಸಿ ಇದ್ದರು, ಹೀಗಾಗಿ 22ನೇ ತಾರೀಕಿಗೆ ಮಾಡೋಕ್ಕಾಗದೆ 24ನೇ ತಾರೀಕಿಗೆ ಮಾಡಿದ್ವಿ. ಸೊ ದಯವಿಟ್ಟು ಇದನ್ನು ನೋಡಿ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಮತ್ತು ಈ ಚರ್ಚೆ ಕುರಿತಾಗಿ ನಿಮ್ಮ ಅನಿಸಿಕೆಗಳೇನಾದರೂ ಇದ್ದರೆ ಅದನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಪ್ರಶ್ನೆಗಳಿದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮ ಮುಗಿಸ್ತೀನಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾ ಇರಿ ಅರ್ಥಪೂರ್ಣ ಸಂವಾದಗಳನ್ನ. ನಮಸ್ಕಾರ.